ओम शांति, ओम शांति, ओम शांति, प्रभु प्यार में खो गए हम, परवाने हो गए हम। प्रभु प्यार में खो गए हम, परवाने हो गए हम। होती है जिन पर दिव्य नयन खुलते हैं, आनंद सागर में देह भान भूलते हैं। प्रभु मेहर होती है जिन पर दिव्य नयन खुलते हैं, आनंद सागर में देह भान भूलते हैं। ये अनुपम उपहार मिले कुछ किस्मत वाले होते हैं, प्यारे प्रभु का पाने वाले फोटो में कोई होते हैं। प्रभु प्यार में खो गए हम, परवाने हो गए हम। प्रभु प्यार में खो गए हम, परवाने हो गए हम। लोक लाज को छोड़ा है, ममता का बंधन तोड़ा है, आशा तृष्णा को त्यागा, प्रभु से नाता जोड़ा है। लोक लाज को छोड़ा है, ममता का बंधन तोड़ा है, आशा तृष्णा को त्यागा, प्रभु से नाता जोड़ा है। भाग्यवान बड़े ही वो जो भी समर्पण होते हैं, प्यार प्रभु का पाने वाले फोटो में कोई होते हैं। प्रभु प्यार में खो गए हम, परवाने हो गए हम। प्रभु प्यार में खो गए हम, परवाने हो गए हम।
जो हो जाते हैं अर्पण। जीवन उजला हो जाता है जैसे उजला दर्पण। अपनेपन का भान नहीं जो हो जाते हैं अर्पण। जीवन उजला हो जाता है जैसे उजला दर्पण। जग में कमल समान न्यारे प्यारे वो तो होते हैं। प्यार प्रभु का पाने वाले फोटो में कोई होते हैं। प्रभु प्यार में खो गए हम, परवाने हो गए हम। प्रभु प्यार में खो गए हम, परवाने हो गए हम। सब आस लगाए बैठे हैं, परवाने कोई होते हैं। प्यार प्रभु का पाने वाले फोटो में कोई होते हैं। प्यार प्रभु का पाने वाले फोटो में कोई होते हैं। प्रभु प्यार में खो गए हम, परवाने हो गए हम। प्रभु प्यार में खो गए हम। ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ 31/12/2007 ಮುರಳಿ ರಿವೈಸ್ ಆಗ್ತಾ ಇದೆ. नए वर्ष में अखंड महादानी, अखंड निर्विघ्न, अखंड योगी और सदा सफलता मूर्त बनना. ಹೊಸ ವರ್ಷದಲ್ಲಿ ಅಖಂಡ ಮಹಾದಾನಿಯಾಗಿರಿ, ಅಖಂಡ ನಿರ್ವಿಘ್ನ ಇರಿ, ಅಖಂಡ ಯೋಗಿಯಾಗಿರಿ ಮತ್ತು ಸದಾ सफलता मूर्ति आगिरी. आज बाप दादा अपने सामने डबल सभा को देख रहे हैं. बाप दादा तಮ್ಮ ಮುಂದೆ ಎರಡು ಸಭೆಯನ್ನ ನೋಡ್ತಾ ಇದ್ದಾರೆ. एक तो साकार में सम्मुख बैठे हैं और दूसरे दूर बैठे भी दिल के समीप दिखाई दे रहे हैं. ಕೆಲವರು ಸಾಕಾರದಲ್ಲಿ ಬಾಬನ ಎದುರು ಕೂತ್ಕೊಂಡಿದ್ದಾರೆ, ಕೆಲವರು ದೂರದಲ್ಲಿದ್ದರೂ ಸಹ ಹೃದಯದಲ್ಲಿ ಬಾಬನಿಗೆ ಸಮೀಪದಲ್ಲಿರುವುದನ್ನ ಬಾಬಾ ನೋಡ್ತಾ ಇದ್ದಾರೆ. दोनों स्वभावों की श्रेष्ठ आत्माओं के मस्तक में, ಎದುರಿನಲ್ಲಿ ಕುಳಿತವರಿರಲಿ ಬೇರೆ ಬೇರೆ ಊರಲ್ಲಿ ಕುಳಿತವರಿರಲಿ, ಎಲ್ಲ ಶ್ರೇಷ್ಠ ಆತ್ಮಗಳ ಮಸ್ತಕದಲ್ಲಿ ಆತ್ಮ ದೀಪ ಚಮಕ್ ರಹಾ ಹೈ. ಎಲ್ಲರ ಮಸ್ತಕದಲ್ಲಿ ಆತ್ಮ ದೀಪ ಹೊಳಿತಾ ಇದೆ. ಕಿತನಾ ಸುಂದರ ಚಮಕ್ತಾ ಹುವಾ ನಜಾರಾ ಹೈ. ಪರಮ ಆತ್ಮನಿಗೆ ಎಲ್ಲರ ಮಸ್ತಕದಲ್ಲಿ ಏನ್ ಕಾಣ್ತಾ ಇದೆ? ಆತ್ಮ ದೀಪನೇ ಕಾಣ್ತಾ ಇದೆ. ಎಷ್ಟು ಸುಂದರ ಹೊಳೆಯುವಂತಹ ದೃಶ್ಯ. इतने सब एक संकल्प, एक रस स्थिति में स्थित परमात्मा प्यार में लवलीन एकाग्र बुद्धि से स्नेह में समाये हुए कितने प्यारे लग रहे हैं. ಎಲ್ಲರ ಮಸ್ತಕದಲ್ಲಿ ಆತ್ಮದೀಪ ಹೊಳಿತಾ ಇದೆ. ಹೇಗಿದೆ ಅಂದರೆ ಒಂದೇ ಸಂಕಲ್ಪದಲ್ಲಿ ಕುತ್ಕೊಂಡಿದ್ದಾರೆ, ಎಲ್ಲ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೆ. ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನಾಗಿದ್ದಾರೆ. ಏಕಾಗ್ರ ಬುದ್ಧಿಯಿಂದ ಸ್ನೇಹದಲ್ಲಿ ಮುಳುಗಿದಂತಹ ಮಕ್ಕಳು ಎಷ್ಟು ಪ್ಯಾರ ಅನ್ನಿಸ್ತಾ ಇದ್ದಾರೆ ಅಂದ್ರೆ ಆ ದೀಪ ಹೆಂಗಿದೆ. ಎಲ್ಲರ ಮಸ್ತಕದಲ್ಲಿ ಹೊಳೆಯುವಂತ ಆತ್ಮ ದೀಪ ಒಂದೇ ಸಂಕಲ್ಪ, ಏಕರಸ ಸ್ಥಿತಿ, ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ, ಏಕಾಗ್ರ ಬುದ್ಧಿಯಿಂದ ಸ್ನೇಹದಲ್ಲಿ ಮುಳುಗಿರುವಂತಹ ಪ್ರೀತಿಯ ಮಕ್ಕಳನ್ನ बाबा ನೋಡ್ತಾ ಇದ್ದಾರೆ. प्यारे लग रहे हैं. आप सब भी आज विशेष वर्ष मनाने के लिए पहुंच गए हो. ಇವತ್ತು ನಾವೆಲ್ಲರೂ ಹೊಸ ವರ್ಷವನ್ನ ಆಚರಿಸಲಿಕ್ಕೆ ಇಲ್ಲಿ ಬಂದು ತಲುಪಿದ್ದೇವೆ. बाप दादा भी सभी बच्चों का उमंग उत्साह देकर
ಎಲ್ಲರ ಉಮಂಗ್ ಉತ್ಸಾಹವನ್ನ ನೋಡಿ ಬಾಪ್ತಾದ ಚಮಕ್ತೆ ಹುಯಿ ಆತ್ಮ ದೀಪಕ್ಕೋ ದೇಖ ಹರ್ಷಿತ ಹೋ ರಹೆ ಹೈ. ಎಲ್ಲ ಹೊಳೆಯುತ್ತಿರುವ ಆತ್ಮ ದೀಪಗಳನ್ನ ನೋಡಿ ಬಾಬರಿಗೆ ಹರ್ಷ ಆಗಿದೆ. ಆಜ್ ಕಾ ದಿನ್ ಸಂಗಮ್ ಕಾ ದಿನ ಹೈ. ಇವತ್ತಿನ ದಿನ ಸಂಗಮದ ದಿನ. ಯಾವ ಸಂಗಮ? ಯಾಕೆಂದ್ರೆ ಇದು ಮುರಳಿ 31/12/2007. ಇವತ್ತಿನ ದಿನ ಸಂಗಮದ ದಿನ. 2006 ಮತ್ತೆ 2007 ಮತ್ತೆ 2008 ಸಂಗಮದ ದಿನ. ಹಳೆಯ ವರ್ಷ ಹೊಸ ವರ್ಷದ ಸಂಗಮ. ಏಕ ವರ್ಷ ಕಿ ಪುರಾನೆ ಕಿ ವಿದಾಯಿ ಹೈ, ನಯೇ ವರ್ಷ ಕಿ ಬದಾಯಿ ಹೋನೆ ವಾಲಿ ಹೈ. ಹಳೆಯ ವರ್ಷಕ್ಕೆ ವಿದಾಯ 2007ಕ್ಕೆ, 2008ಕ್ಕೆ ಶುಭಾಶಯ. ಒಂದ್ ಕಡೆ ಈಗ ಬಂತಲ್ಲ, ಇನ್ನು ನಮಗೂ ನವೆಂಬರ್ ತಿಂಗಳ ಎಂಡಿಗೆ ಬಂದಿವಿ, ಡಿಸೆಂಬರ್ ಬಂತು. 2025ಕ್ಕೆ ವಿದಾಯ, 2026ಕ್ಕೆ ಶುಭಾಶಯ. ನಯ ವರ್ಷ ಅರ್ಥಾತ್ ನಯ ಉಮಂಗ್ ಉತ್ಸಾಹ, ಸ್ವಪರಿವರ್ತನ ಕಾ ಉಮಂಗ್ ಹೈ. ಹೊಸ ವರ್ಷ ಅಂದ ಕೂಡಲೇ ಹೊಸ ಉಮಂಗ್ ಉತ್ಸಾಹ, ಸ್ವಪರಿವರ್ತನೆಯ ಉತ್ಸಾಹ. ಸರ್ವ ಪ್ರಾಪ್ತಿಯೋं को स्वयं में प्राप्त देख दिल में उत्साह है ಅಲ್ವಾ. ಹೊಸ ವರ್ಷಕ್ಕೆ ಅಂತಂದ ಕೂಡಲೇ ಏನಾರು ಚೇಂಜ್ ಆಗಬೇಕು, ನಮ್ಮನ್ನ ಪರಿವರ್ತನೆ ಮಾಡ್ಕೋಬೇಕನ್ನುವಂತ ಉತ್ಸಾಹ. ಸರ್ವ ಪ್ರಾಪ್ತಿಯಿಂದ ಸ್ವಯಂವನ್ನು ಪ್ರಾಪ್ತಾಗಿರುವಂತಹ ಸ್ಥಿತಿಯನ್ನ ನೋಡ್ಲಿಕ್ಕೆ ಉತ್ಸಾಹ. ದುನಿಯಾ ವಾಲೆ ಬಿ ಯಹ ಉತ್ಸವ ಮನಾತೆ ಹಿ. ಅವರು ಹೊಸ ವರ್ಷದ ಉತ್ಸವ ಮಾಡ್ತಾರೆ. ಉಸ್ಕೆ ಲಿಯೆ ಏಕ್ ದಿನ್ ಕಾ ಉತ್ಸವ ಹೈ. और आप लक्की लवली बच्चों के लिए ಅವರಿಗೆ ಒಂದು ದಿನ ಉತ್ಸವ. ಯುಗಾದಿ ಒಂದು ದಿನ ಉತ್ಸವ. ಡಿಸೆಂಬರ್ 31 ಹೊಸ ವರ್ಷ ಅಂದ ಕೂಡಲೇ ಒಂದು ದಿನ ಉತ್ಸವ. ನಾವೆಲ್ಲ ಲವ್ಲಿ ಲಕ್ಕಿ ಮಕ್ಕಳಿಗೆ ಸಂಗಮ ಯುಗ का हर दिन उत्सव है क्योंकि खुशी का उत्साह है. ನಾವು ಲಕ್ಕಿ ಮತ್ತೆ ಲವ್ಲಿ ಮಕ್ಕಳಿಗೆ, ಅದೃಷ್ಟಶಾಲಿ ಮತ್ತೆ ಪ್ರೀತಿಯ ಮಕ್ಕಳಿಗೆ ಸಂಗಮ ಯುಗ ಪರ್ಯಂತ ಪ್ರತಿದಿನನೂ ಉತ್ಸವ, ಪ್ರತಿದಿನನೂ ಖುಷಿಯ ಉತ್ಸಾಹ. ದುನಿಯಾ ವಾಲೆ ತೋ ಬುಜೆ ಹುಯೆ ದೀಪಕ ಕೋ ಜಲಾಕೆ ವರ್ಷ ಮನಾತೆ ಹಿ. ಅವರು ನಂದಿ ಹೋಗಿರುವ ದೀಪವನ್ನ ಮತ್ತೆ ಬೆಳಗಿಸಿ ಹೊಸ ವರ್ಷವನ್ನ ಆಚರಿಸ್ತಾರೆ. ಬಾಪ್ತಾದ ಅವರ ಆಪ್ ಇತನೆ ಸಾರೆ ಚಾರೋ ಓರ್ ಕೆ ಜಗೆ ಹುಯೆ ದೀಪಕೋಂ ಕೆ ಸಾಥ್. ಬಾಪ್ತಾದ ಮತ್ತೆ ನಾವು ಎಲ್ಲ ಆಲ್ರೆಡಿ ಬೆಳಗಿರುವಂತಹ ದೀಪಗಳ ಜೊತೆಗೆ ನಯೇ ವರ್ಷ ಕಾ ಉತ್ಸವ ಮನಾನೆ ಆಯೇ ಹಿ. ಯಹ ತೋ ರೀತಿ ರಸಂ ಮನಾನೆ ಕೆ ಲಿಯೆ ನಿಮಿತ್ತ ಮಾತ್ರ ಕರ್ತೆ ಹೋ. ಅವರದ್ದು ಪದ್ಧತಿ ರೀತಿ ರಸಂ, ದೀಪ ಬೆಳಗಿಸೋದು. ಬಾಬಾ ಅಂತಿದ್ದಾರೆ ಕೇವಲ ನಿಮಿತ್ತ ಮಾತ್ರ ಅವರು ಮಾಡ್ತಾರೆ. ಆಪ್ ಸಬಿ ಜಗೆ ಹುಯೇ ದೀಪಕ್ ಹೋ. ನಾವೆಲ್ಲರೂ ಸಹ ಆಲ್ರೆಡಿ ಬೆಳಗ್ತಾ ಇರುವಂತಹ ದೀಪಕಗಳು. ಆಪ್ ಅಪನಾ ಚಮಕ್ತಾ ಹುವಾ ದೀಪ ದಿಖಾಯಿ ದೇತಾ ಹೈ ನಾ, ಜೋ ಅವಿನಾಶಿ ದೀಪ ಹೈ. ಇದು ಅವಿನಾಶಿ ದೀಪ, ಸದಾ ಕಾಲಕ್ಕೂ ಚಮಕ್ತಾ ಹುವಾ ದೀಪ, ಜಗೆ ಹುಯೇ ದೀಪ. ಬಾಬಾ ಹೇಳ್ತಾರೆ ಒಂದು ದಿನ ಅಲ್ಲ, ಸಂಗಮ ಯುಗಕ ಹರ ದಿನ ಈ ದೀಪ ಉರಿಯುವುದೇ ಉರಿಯುವುದು. ಉತ್ಸಾಹನೇ ಉತ್ಸಾಹ, ಉತ್ಸವನೇ ಉತ್ಸಾಹ, ಖುಷಿಯ ಉತ್ಸಾಹ ಬಾಬಾ ತಿಳಿಸ್ತಿದ್ದಾರೆ. तो नए वर्ष में हर एक ने दिल में स्व प्रति विश्व की आत्माओं प्रति कोई नया प्लान बनाया. ಈ ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೀವಲ್ವಾ, ಸ್ವಪ್ರತಿ ಏನಾರು ಹೊಸ ಪ್ಲಾನ್ ಮಾಡಿದ್ದೀರಾ? ವಿಶ್ವದ ಆತ್ಮಗಳ ಪ್ರತಿ ಏನಾದರೂ ಹೊಸ ಯೋಜನೆ ಹಾಕೊಂಡಿದ್ದೀರಿ? 12 बजे के बाद नया वर्ष शुरू हो जाएगा. ಈಗ 12 ಗಂಟೆ ಆದ ಕೂಡಲೇ ಹೊಸ ವರ್ಷ ಶುರು ಆಗ್ತದೆ. तो इस वर्ष को विशेष किस रूप में मनाएंगे? ಮುಂಬರಲಿರುವ ವರ್ಷವನ್ನ ಯಾವ ರೂಪದಲ್ಲಿ ಆಚರಿಸ್ತೀರಿ? ಜೈಸೆ ಪುರಾನಾ ವರ್ಷ ವಿದಾಯಿ ಲೇಗಾ तो आप सबने भी ಹಳೆಯ ವರ್ಷಕ್ಕೆ ವಿದಾಯ ಕೊಡುವಾಗ ನಾವೆಲ್ಲರೂ ಯಾವುದನ್ನ ಕಳಿಸಿಬಿಡೋಣ ಅದರ ಜೊತೆಗೆ? ಬಾಬಾ ಅಂತರ ಪುರಾನೆ ಸಂಕಲ್ಪ, पुराने संस्कार, उन्हों को विदाई देने का संकल्प किया. ಹಳೆಯ ಸಂಕಲ್ಪಗಳು, ಹಳೆಯ ಸಂಸ್ಕಾರಗಳನ್ನ ಹಳೆಯ ವರ್ಷ ಹೋಗುವಾಗ ವಿದಾಯ ಕೊಡುವಂತಹ ಸಂಕಲ್ಪ ಮಾಡಿದಿರಿ.
वर्ष के साथ साथ आप भी पुराने को विदाई दे. ನಾವು 100 ವರ್ಷ ಹಳತ್ತು ಹೋಗುವ ಜೊತೆ ಜೊತೆಗೆ ನಾವು ಹಳೆಯದಕ್ಕೆ ವಿದಾಯವನ್ನ ಕೊಟ್ಟು ನಯೇ ಉಮಂಗ್ ಉತ್ಸಾಹಕ್ಕೆ ಸಂಕಲ್ಪಂಕು ಪ್ರಾಕ್ಟಿಕಲ್ में लाएंगे ना. ಹೊಸ ಉಮಂಗ್ ಉತ್ಸಾಹದ ಸಂಕಲ್ಪಗಳನ್ನ ಪ್ರಾಕ್ಟಿಕಲ್ ಅಲ್ಲಿ ತರ್ತಿರಲ್ವಾ. ಹಳೆಯದಕ್ಕೆ ವಿದಾಯ ಕೊಟ್ಟು ಹೊಸ ಉಮಂಗ್ ಉತ್ಸಾಹದ ಸಂಕಲ್ಪಗಳನ್ನ ಪ್ರಾಕ್ಟಿಕಲ್ ತನ್ಬೇಕು. तो सोचो अपने में क्या नवीनता लाएंगे. ಏನು ಹೊಸತನವನ್ನ ಏನ್ ತರೋಣ. कौन से नए उमंग उत्साह के लहर फैलाएंगे. ಯಾವ ಹೊಸ ಉಮಂಗ್ ಉತ್ಸಾಹದ ಅಲೆಗಳನ್ನ ಹರಡಿಸ್ಬೇಕಂತಿದ್ದೀರಿ. कौन से विशेष संकल्प का वाइब्रेशन फैलाएंगे. ಯಾವ ಒಂದು ವಿಶೇಷ ವೈಬ್ರೇಷನಿನ ಸಂಕಲ್ಪವನ್ನ ಹರಡಿಸ್ಬೇಕಂತಿದ್ದೀರಿ. सोचा है क्योंकि आप सभी ब्राह्मण सारे विश्व के आत्माओं के लिए परिवर्तन निमित्त आत्माएं हो. ಇಡೀ ವಿಶ್ವದ ಪರಿವರ್ತನೆಗೆ ನಾವೆಲ್ಲರೂ ನಿಮಿತ್ತ ಆತ್ಮಗಳು. ವಿಶ್ವಕ್ಕೆ ಫೌಂಡೇಶನ್ ಹೋ. ಇಡೀ ವಿಶ್ವಕ್ಕೆ ನಾವು ಫೌಂಡೇಶನ್ ತಳಹದಿಯಾಗಿದ್ದೀವಿ. ಪೂರ್ವಜ ಹೋ, ಪೂರ್ವಜರಾಗಿದ್ದೀವಿ. ಪೂಜ್ಯ ಹೋ. ಬಾಬಾ ನೋಡಿ ನಮ್ಮ ಸಮಾನವನ್ನು ಅರಳಿಸ್ತಾರೋ ಕೆರಳಿಸ್ತಾರೋ ಜವಾಬ್ದಾರಿಯ ಅನುಭವ ಮಾಡಿಸ್ತಾರೆ. ಯಾವ ಯಾವ ಜವಾಬ್ದಾರಿಗೆ ನೀವು ನಿಮಿತ್ತ ಆಗಿದ್ದೀರಿ ಅನ್ನೋದಕ್ಕೆ ಬಾಬಾ ತಿಳಿಸ್ತಾರೆ. ಬಾಬಾ ಅಂತಾರೆ ವಿಶ್ವಕ್ಕೆ ಒಂದು ಹೊಸ ವೈಬ್ರೇಷನ್, ಶಕ್ತಿಶಾಲಿ ವೈಬ್ರೇಷನ್ ಹರಡಿಸ್ಬೇಕು. ಎಲ್ಲ ಆತ್ಮಗಳಿಗೆ ಪರಿವರ್ತನೆಗೆ ನಾವು ನಿಮಿತ್ತರು. ವಿಶ್ವಕ್ಕೆ ಫೌಂಡೇಶನ್ ನಾವು ಪೂರ್ವಜರು, ನಾವು ಪೂಜ್ಯರು. तो इस वर्ष अपनी श्रेष्ठ वृत्ति द्वारा क्या वाइब्रेशन फैलाएंगे. ಈಗ ಯಾವ ಒಂದು ಶ್ರೇಷ್ಠ ಅಟಿಟ್ಯೂಡ್ ವೃತ್ತಿಯ ಮೂಲಕ ವೈಬ್ರೇಷನ್ ಅನ್ನ ಹರಡಿಸ್ತೀರಿ ಕೇಳ್ತಿದ್ದಾರೆ ಬಾಬಾ. जैसे प्रकृति चारों ओर कभी गर्मी का, कभी सर्दी का, कभी बाहर का वाइब्रेशन फैलाती है. प्रकृति ನೋಡಿ ಕೆಲವೊಮ್ಮೆ ಚಳಿಯ ವೈಬ್ರೇಷನ್, ಕೆಲವೊಮ್ಮೆ ಸೆಕೆ ಬಿಸಿಯ ವೈಬ್ರೇಷನ್, ಕೆಲವೊಮ್ಮೆ वसंत ऋतुविन वाइब्रेशन. तो आप प्रकृति के मालिक, प्रकृति जीत कौन सा वाइब्रेशन फैलाएंगे. ನಾವು ಪ್ರಕೃತಿಯ ಮಾಲೀಕರು, ಪ್ರಕೃತಿಯನ್ನ ಗೆದ್ದವರು, ಪ್ರಕೃತಿ ಜೀತಾತ್ಮರು. ಯಾವ ಒಂದು ಪ್ರಕಂಪನವನ್ನ ಹರಡಿಸ್ತೀರಿ ಅಂತ ಕೇಳ್ತಿದ್ದಾರೆ ಬಾಬಾ. जिससे आत्माओं को ನಾವು ಹರಡಿಸುವಂತಹ ಪ್ರಕಂಪನದಿಂದ आत्माओं को थोड़े समय के लिए भी सुख चैन का अनुभव हो. ಸ್ವಲ್ಪ ಸಮಯಕ್ಕಾದರೂ ಅವರಿಗೆ ಸುಖ, ಖುಷಿ, ಆನಂದದ ಒಂದು ಅನುಭವ ಆಗಬೇಕು ಅವರಿಗೆ. इसके लिए बाप दादा यही इशारा दे रहे हैं. ಅದಕ್ಕೆ ಬಾಪ್ ದಾದಾ ನಮಗೆ ಸ್ಪೆಷಲ್ ಸೂಚನೆ ಕೊಡ್ತಿದ್ದಾರೆ. जो भी खजाने प्राप्त हुए हैं उन खजानों को सफल करो. ನಮಗೆ ಆಲ್ರೆಡಿ ಏನೇನು ಖಜಾನೆಯನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀವೋ ಆ ಖಜಾನೆಯನ್ನ ಸಫಲಗೊಳಿಸಿರಿ. ಸಫಲತಾ ಸ್ವರೂಪ ಬನೋ. ವಿಶೇಷ ಯಾವ ಯಾವ ಖಜಾನೆ ಇದೆ, ಯಾವ ಯಾವ ಖಜಾನೆ ಇದೆನೋ ಅವೆಲ್ಲವನ್ನ ಸಫಲಗೊಳಿಸ್ಬೇಕು. ಯಾವ ಖಜಾನೆ, ಮೊದಲನೇ ಖಜಾನೆ ಯಾವುದು? ಅತ್ಯಂತ ಶ್ರೇಷ್ಠ ಖಜಾನೆ. ಕಳೆದ ಭಾನುವಾರ ಹೇಳಿದ್ದಾರೆ ಬಾಬಾ, ಬಹಳ ಶ್ರೇಷ್ಠವಾದ ಖಜಾನೆ. ಅಬನಯಿತೋ ಕಬಿನಿ ಅಂತಂದರೆ ಬಾಬಾ. ಯಾವ ಖಜಾನೆ? ಬಾಬಾ ಅಂತಿದ್ದಾರೆ ಮೊದಲನೇ ಖಜಾನೆ समय का खजाना, विशेष समय का खजाना कभी भी व्यर्थ ना जाए. एक सेकंड भी व्यर्थ को कार्य में लगाओ. ಒಂದು ಸೆಕೆಂಡ್ ವ್ಯರ್ಥ ಆಗ್ಬಾರ್ದು. ವ್ಯರ್ಥವಾಗಿ ಒಂದು ಸೆಕೆಂಡ್ ಸಹ ವ್ಯರ್ಥ ಆಗ್ಬಾರ್ದು. ಬಾಬಾ ಕಳೆದ ಮುರಳಿಯಲ್ಲಿ ಹೇಳಿದ್ದಾರೆ, ಒಂದು ಸೆಕೆಂಡ್ ಅಂದ್ರೆ ಒಂದು ವರ್ಷಕ್ಕೆ ಸಮಾನ. ಸಮಯಕ್ಕೂ ಸಫಲ್ ಕರು. ಮೊದಲನೇದಾಗಿ ನಮಗೆ ಪ್ರಾಪ್ತಿಯಾದ ಖಜಾನೆ ಸಮಯದ ಖಜಾನೆ. ಸಂಗಮ ಯುಗ 5000 ವರ್ಷಕ್ಕೆ ಹೋಲಿಸಿದ್ರೆ ಸಂಗಮ ಯುಗ ಎಷ್ಟು ಕಡಿಮೆ ಸಮಯ. ಅದರಲ್ಲಿಯೂ ನಾವು ಎಷ್ಟು ಲೇಟಾಗಿ ಬಂದಿವಿ. ಉಳಿದಿರೋದು ಸಮಯ ಎಷ್ಟು? ಸಂಗಮದ ಸಮಯ ಸಫಲಗೊಳಿಸಿರಿ. ಎರಡನೇದು ಹರ್ ಶ್ವಾಸಕ್ಕೂ ಸಫಲ್ ಕರು. ಎರಡನೇ ಖಜಾನೆ ಯಾವುದು?
ಪ್ರತಿಯೊಂದು ಶ್ವಾಸವನ್ನ ಸಫಲಗೊಳಿಸಿರಿ. ಹರ್ ಸಂಕಲ್ಪಕ್ಕೂ ಸಫಲ್ ಕರೋ. ನೆಕ್ಸ್ಟ್ ಯಾವುದು? ಪ್ರತಿಯೊಂದು ಸಂಕಲ್ಪವನ್ನ ಸಫಲಗೊಳಿಸಿರಿ. ಸಮಯವನ್ನ ಸಫಲಗೊಳಿಸಿರಿ, ಶ್ವಾಸವನ್ನ ಸಫಲಗೊಳಿಸಿರಿ, ಪ್ರತಿ ಸಂಕಲ್ಪವನ್ನ ಸಫಲಗೊಳಿಸಿರಿ. ಹರ್ ಶಕ್ತಿಗೂ ಸಫಲ್ ಕರೋ. ಪ್ರಾಪ್ತಿ ಮಾಡಿಕೊಂಡ ಪ್ರತಿಯೊಂದು ಶಕ್ತಿಯನ್ನ ಸಫಲಗೊಳಿಸಿರಿ. ಹರ್ ಗುಣಕ್ಕೂ ಸಫಲ್ ಕರೋ. ಪ್ರತಿಯೊಂದು ಗುಣವನ್ನ ಸಫಲಗೊಳಿಸಿರಿ. ಯಾತಕ್ಕೋಸ್ಕರ ಹೇಳ್ತಿದಾರ ಬಾಬಾ? ಪ್ರಕೃತಿ ಏನೇನೋ ಎಲ್ಲ ವೈಬ್ರೇಷನ್ ಹರಡಿಸ್ತದೆ, ನಾವು ಯಾವ ಒಂದು ವೈಬ್ರೇಷನ್ ವಿಶ್ವಕ್ಕೆ ಹರಡಿಸೋಣ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನು? ಉತ್ತರ? ನಾವು ಹರಡಿಸುವಂತ ವೈಬ್ರೇಷನ್ ಜನರಿಗೆ ಏನ್ ಕೊಡಬೇಕು? ಸುಖ, ಶಾಂತಿ, ಖುಷಿಯನ್ನ ಕೊಡಬೇಕು. ಅದಕ್ಕೆ ಬಾಪ್ತಾದ ಹೇಳ್ತಿದ್ದಾರೆ, ಏನು ಪ್ರಾಪ್ತಿಯಾಗಿದೆನೋ ಖಜಾನೆ ಅದನ್ನ ಸಫಲಗೊಳಿಸಿರಿ. ಸಮಯದ ಖಜಾನೆ ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಗುಣ ಸಫಲತಾ ಮೂರ್ತ बनने का यह ವಿಶೇಷ ವರ್ಷ ಮನಾವೋ. ಸಫಲತಾ ಮೂರ್ತಿಯಾಗುವ ವಿಶೇಷ ವರ್ಷವನ್ನಾಗಿ ಆಚರಿಸಿರಿ. ಕ್ಯೋಂಕಿ ಯಾಕೆ ಸಫಲತೆ ಏನಾಗಿದೆ? सफलता आपका जन्म सिद्ध अधिकार है. उस अधिकार को अपने कार्य में लगाए, सफलता मूर्त बनो. सफलते ನಮ್ಮ ಜನ್ಮ ಸಿದ್ಧ ಅಧಿಕಾರ. ಅಧಿಕಾರವನ್ನ ಬಳಸಿ ಈ ವರ್ಷ ಏನಾಗ್ಬೇಕಂತಾರ ಬಾಬಾ? ಸಫಲತಾ ಮೂರ್ತಿ ಆಗಿರಿ. ಹಬ್ಬಕ್ಕೆ ಸಫಲತಾ ಈ ಒಂದು ಜನ್ಮದಲ್ಲಿ ಸಫಲತೆಯನ್ನ ಪಡೆದರೆ ಅನೇಕ ಜನ್ಮ ಸಾಥ್ ರಹನೆ ವಾಲಿ ಹೈ. ಇದೊಂದು ಜನ್ಮ ಸಫಲತೆ ಪಡೆದ್ರೆ ಅನೇಕ ಜನ್ಮ ನಮಗೆ ಜೊತೆಗಿರ್ತದೆ ಅಂತ ಬಾಬಾ ತಿಳಿಸ್ತಾರೆ. ಯಾವುದರಿಂದ ಸಫಲತೆ ಸಿಗ್ತದೆ? ಸಫಲಗೊಳಿಸುವುದರಿಂದ ಸಫಲತೆ. ಆ ಸಫಲತೆ ಅನೇಕ ಜನ್ಮದವರೆಗೂ ನಮ್ಮ ಜೊತೆಗೆ ಇರ್ತದೆ. ಸರಿ, ಯಾವ್ದ್ಯಾವ್ದನ್ನ ಸಫಲಗೊಳಿಸ್ಬೇಕು? आपके समय के सफलता का प्रारब्ध पूरा आधा कल्प सफलता का फल प्राप्त होगा. ಈಗ ನಾವು ಸಂಗಮ ಯುಗದ ಸಮಯವನ್ನ ಸಫಲಗೊಳಿಸುವುದರಿಂದ ಇದರ ಪ್ರತಿರೂಪವಾಗಿ ಪ್ರಾರಬ್ಧ ಅರ್ಧ ಕಲ್ಪದವರೆಗೆ ಸಫಲತೆಯ ಫಲವನ್ನ ಪ್ರಾಪ್ತಿ ಮಾಡಿಸ್ತದೆ. अब के समय की सफलता का प्रारब्ध पूरा समय ही प्राप्त होगा. ಇಲ್ಲಿ ಸಮಯ ಸಫಲಗೊಳಿಸುವುದರಿಂದ ಭವಿಷ್ಯದ ಪೂರ್ಣ ಪ್ರಾರಬ್ಧದ ಸಮಯ ನಮಗೆ ಪ್ರಾಪ್ತಿಯಾಗ್ತದೆ. ಶ್ವಾಸ ಕೋ ಸಫಲ್ ಕರ್ನೆ ಸೆ ಭವಿಷ್ಯ ಮೇ ಭಿ ದೇಖೋ. ಯಾವುದನ್ನ ಸಫಲಗೊಳಿಸುವುದರಿಂದ ಏನಾಗ್ತದೆ? ಬಾಬಾ ಸಮಯ ಹೇಳಿದ್ರು. ಆಮೇಲೆ ಶ್ವಾಸ ಸಫಲಗೊಳಿಸುವುದರಿಂದ ಏನಾಗ್ತದೆ ಹೇಳಿ? ಭವಿಷ್ಯದಲ್ಲಿ ಏನಾಗ್ತದೆ? ಶ್ವಾಸ ಸಫಲಗೊಳಿಸುವುದರಿಂದ ಭವಿಷ್ಯದಲ್ಲಿ आपके श्वास की सफलता का परिणाम भविष्य में सभी आत्माएं पूरा समय स्वस्थ रहती है. ಬಾಬಾ ಅಂತಾರೆ, ನಮ್ಮ ಶ್ವಾಸವನ್ನ ಸಫಲಗೊಳಿಸುವುದರಿಂದ ಅದರ ಸಫಲತೆಯ ಪರಿಣಾಮ ಭವಿಷ್ಯದಲ್ಲಿ ಸಭಿ ಆತ್ಮಾಯೇ ಪೂರಾ ಸಮಯ ಎಲ್ಲ ಆತ್ಮರು ಪೂರ್ಣ ಸಮಯ ಆರೋಗ್ಯವಂತ ಇರ್ತಾರೆ. ಬಾಬಾ ಹೇಳ್ತಾರೆ, ಬೀಮಾರಿ ಕಾ ನಾಮ ನಹಿ. ನಾವು ಶ್ವಾಸ ಸಫಲಗೊಳಿಸಿದ್ರೆ ಭವಿಷ್ಯದಲ್ಲಿ ರೋಗ ಎನ್ನುವ ಹೆಸರೇ ಇಲ್ಲ. ಡಾಕ್ಟರ್ಸ್ ಕಿ ಡಿಪಾರ್ಟ್ಮೆಂಟ್ ಹಿ ನಹಿ. ಯಾವ ಡಿಪಾರ್ಟ್ಮೆಂಟ್ ಇಲ್ಲ? ವೈದ್ಯರ ಡಿಪಾರ್ಟ್ಮೆಂಟ್ ಇಲ್ಲ. ಕ್ಯೋಂಕಿ ಡಾಕ್ಟರ್ಸ್ ಕ್ಯಾ ಬನ್ ಜಾಯೆಂಗೆ? ರಾಜ ಬನ್ ಜಾಯೆಂಗೆ. ಬಾಬಾ ಅಂತಾರೆ, ಅವ್ರು ಏನಾಗ್ತಾರೆ? ರಾಜರಾಗ್ತಾರೆ. ವಿಶ್ವಕ ಮಾಲೀಕ ಬನ್ ಜಾಯೆಂಗೆ, ವಿಶ್ವದ ಮಾಲೀಕರಾಗ್ತಾರೆ. लेकिन इस समय आप श्वास सफल करते हो और सर्व आत्माओं को स्वस्थ रहने का प्रारब्ध प्राप्त होता है. ನಾವು ಶ್ವಾಸವನ್ನ ಸಫಲಗೊಳಿಸುವುದರಿಂದ ವಿಶ್ವದ ಆತ್ಮರು ಸ್ವಸ್ಥ ಇರುವಂತಹ ಪ್ರಾರಬ್ಧವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಸರಿ, ಇನ್ಯಾವ ಖಜಾನೆ? ಸಮಯ ಖಜಾನೆ ಆಯ್ತು, ಶ್ವಾಸ ಖಜಾನೆ ಆಯ್ತು. ನೆಕ್ಸ್ಟ್ ಜ್ಞಾನಕ ಖಜಾನ. ಮೊದಲೆಲ್ಲ ಬಾಬಾ ಹೇಳಿದ್ರು, ಈಗ ಒಂದೊಂದು ಖಜಾನೆ ಸಫಲಗೊಳಿಸುವುದರ ಪರಿಣಾಮ ಏನು?
ज्ञानद खजाने उसके फलस्वरूप स्वर्ग में आपके अपने राज्य में इतने समझदार इतने शक्तिवान बन जाते. कितने ನಾವು ಈಗ ಜ್ಞಾನ ಸ್ವರೂಪ ಆಗೋದ್ರಿಂದ ಅದರ ಫಲಸ್ವರೂಪವಾಗಿ ಜ್ಞಾನ ಸ್ವರೂಪ ಆಗ್ತೀವಿ, ಜ್ಞಾನದ ಖಜಾನೆಯನ್ನ ಎಲ್ಲರಿಗೆ ಹಂಚುತ್ತೀವಿ. ಇದರ ಫಲಸ್ವರೂಪವಾಗಿ ಸ್ವರ್ಗದಲ್ಲಿ ಎಲ್ಲರೂ ಎಷ್ಟು ಸಮಜ್ದಾರ ಇರ್ತಾರೆ, ಇಷ್ಟು ಶಕ್ತಿವಾನ್ ಇರ್ತಾರೆ. ಎಷ್ಟು ಪ್ರೂಫ್ ಏನು? ವಹಾ ಕೊಯ್ ವಜೀರ್ ಸೆ ರಾಯ್ ಲೇನೆ ಕಿ ಅವಶ್ಯಕತಾ ನಹಿ. ಅಲ್ಲಿ ಮಂತ್ರಿಗಳಿಂದ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆನೇ ಇಲ್ಲ. ಸ್ವರ್ಗದಲ್ಲಿ ಯಾರಿಲ್ಲ? ಮಂತ್ರಿಗಳಿಲ್ಲ. ಸ್ವರ್ಗದಲ್ಲಿ ಡಾಕ್ಟರ್ಸ್ ಇಲ್ಲ. ಸ್ವಯಮೀ ಸಮಜ್ದಾರ್ ಶಕ್ತಿವಾನ್ ಹೋತೆ. ಬಾಬಾ ಇಲ್ಲಿ ಏನಂದ್ರು? ಸ್ವಯಂ ರಾಜ ಆಗಿರ್ತಾರೆ, ಅವರೇ ಎಲ್ಲದಕ್ಕೂ ರಾಜ. ಮತ್ತೆ ಯಾವ ಡಾಕ್ಟರ್ಸ್ ಬೇಕು? ಇಲ್ಲಿನೂ ಸಹ ಸ್ವಯಂ ತಾವೇ ಸಮಜ್ದಾರ್ ಶಕ್ತಿವಾನ್. ಮಂತ್ರಿಗಳು ಯಾಕೆ ಬೇಕು? ಸ್ವಯಮೇ ಸಮಜ್ದಾರ್ ಶಕ್ತಿವಾನ್ ಹೋತೆ. ನೆಕ್ಸ್ಟ್, ಶಕ್ತಿಯ ಖಜಾನೆಯನ್ನ ಸಫಲಗೊಳಿಸುವುದರಿಂದ, ಜ್ಞಾನದ ಖಜಾನೆ ಸಫಲಗೊಳಿಸುವುದರಿಂದ ಅರ್ಥ ಆಯ್ತಲ್ವಾ? ಈಗ ಶಕ್ತಿಯೋಂಕೋ ಸಫಲ್ ಕರ್ತೆ ಹೋ, ಉಸ್ಕೆ ಪ್ರಾರಬ್ಧ, ಇದರ ಪರಿಣಾಮ ಏನು? ಭವಿಷ್ಯದಲ್ಲಿ ಇದರ ಪ್ರಾರಬ್ಧ ಏನು? ವಹ ಸಬ್ ಶಕ್ತಿಯ ವಿಶೇಷ धर्म सत्ता राज्य सत्ता दोनों ही विशेष शक्तियां सत्ताएं वहां प्राप्ति होगी. ಬಾಬಾ ಅಂತಾರೆ ಧರ್ಮ ಸತ್ತೆ ರಾಜ್ಯ ಸತ್ತೆ ಎರಡು ಒಬ್ಬರ ಕೈಗೇನೆ ಬಂದ್ಬಿಡ್ತದೆ. ದ್ವಾಪರದ ನಂತರ ಧರ್ಮ ಬೋಧನೆ ಮಾಡೋರು ಬೇರೆ, ರಾಜ್ಯಭಾರ ಮಾಡೋರು ಬೇರೆ. ಇಲ್ಲಿ ನಮ್ಮ ಹತ್ರ ಶಕ್ತಿಯನ್ನ ನಾವು ಸಫಲಗೊಳಿಸೋದ್ರಿಂದ ಸರ್ವ ಶಕ್ತಿಗಳು ಸಹಿತ ವಿಶೇಷ ಧರ್ಮ ಸತ್ತೆ ಮತ್ತು ರಾಜ್ಯ ಸತ್ತೆ ವಿಶೇಷ ಶಕ್ತಿಗಳು ಸತ್ತಾಯಿ ವಹಾ ಪ್ರಾಪ್ತ ಹೋಗಿ. ಧರ್ಮಕ್ಕೂ ಇವರೇ ರಾಜರಾಗಿರ್ತಾರೆ, ಆಮೇಲೆ ರಾಜ್ಯಕ್ಕೂ ಇವರೇ ರಾಜರಾಗ್ತಾರೆ. ದ್ವಾಪರದಲ್ಲಿ ಚೇಂಜ್ ಆಗ್ತದೆ. ಇಲ್ಲಿ ರಾಜರ ಹತ್ರ ಎರಡೂ ಪವರ್ ಬರ್ತದೆ. ನೆಕ್ಸ್ಟ್, ಗುಣೋಂಕ ಖಜಾನಾ ಸಫಲ್ ಕರ್ನೆ ಸೆ, ಹೇಳಿ गुणों का खजाना सफल करते हो तो उसकी प्रारब्ध देवता पद का अर्थ ही है दिव्य गुणधारी. ಗುಣಗಳ ಖಜಾನೆಯನ್ನ ಸಫಲಗೊಳಿಸುವುದರಿಂದ ಎಲ್ಲಾ ದೈವಿ ಗುಣಗಳನ್ನು ಯಾರು ಧಾರಣೆ ಮಾಡ್ತಾರೆ ಅವರೇ ಯಾರು? देवता पदवी. साथ साथ अब लास्ट जन्म में भी आपकी जड़ मूर्ति का पूजन करते ही क्या महिमा करते? सर्वगुण ಸಂಪನ್ನ. ಈ ಲಾಸ್ಟ್ ಜನ್ಮದವರೆಗೂ ಜಡ ಮೂರ್ತಿಯನ್ನು ಸಹ ಪೂಜೆ ಮಾಡ್ತಾರೆ, ಮಹಿಮೆ ಮಾಡ್ತಾರೆ. ಸರ್ವಗುಣ ಸಂಪನ್ನ ಅಂತೇಳಿ ಇವತ್ತಿನ ತನಕನೂ ಮಹಿಮೆ ಮಾಡ್ತಾರೆ. आदरिंद तो समय की सफलता की प्रारब्ध स्वतः ही प्राप्त हो जाती है. इसलिए चेक करो, जो खजाने मिले खजानों से संपन्न हुए ही, लेकिन स्व प्रति व विश्व प्रति कितने सफल किया. ಈಗ ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಖಜಾನೆಗಳನ್ನ ಸ್ವಪ್ರತಿ ಸಫಲಗೊಳಿಸ್ಬೇಕು, ವಿಶ್ವ ಪ್ರತಿ ಸಫಲಗೊಳಿಸ್ಬೇಕು. ಎಷ್ಟರ ಮಟ್ಟಿಗೆ ನಾನು ಸಫಲಗೊಳಿಸ್ತಾ ಇದ್ದೀನಿ? पुराने वर्ष को विदाई देंगे तो पुराने वर्ष में क्या जमा किया हुआ खजाना सफल किया, कितना किया? ಹಳೆಯ ವರ್ಷದಲ್ಲಿ ಜಮಾ ಮಾಡ್ಕೊಂಡಂತ ಖಜಾನೆಯನ್ನ ಎಷ್ಟು ಸಫಲಗೊಳಿಸಿದಿರಿ? बाबा ಕೇಳ್ತಿದ್ದಾರೆ, ಚೆಕ್ करना. आने वाले वर्ष में भी इन खजानों को व्यर्थ के बजाय सफल करना ही है. ಮುಂದೆ ಬರಲಿರುವಂತ ವರ್ಷದಲ್ಲಿಯೂ ಇಷ್ಟೆಲ್ಲ ಖಜಾನೆಗಳನ್ನ ವ್ಯರ್ಥ ಕಳೆಯಬಾರದು, ಅದನ್ನ ಸಫಲಗೊಳಿಸಿರಿ. ಏಕ್ ಸೆಕೆಂಡ್ ಬಿ और कोई ಖಜಾನಾ ಬಿ ವ್ಯರ್ಥ ನ ಜಾಯೆ. ಒಂದು ಸೆಕೆಂಡ್ ಹೋಗಬಾರದು ವೇಸ್ಟ್. ಯಾವ ಖಜಾನೆನೂ ವ್ಯರ್ಥವಾಗಿ ಹೋಗಕೂಡದು. पहले बताया है कि संगम समय का सेकेंड नहीं वर्ष के बराबर है. ನಿಮ್ಗೆ ಈಗಾಗಲೇ ಹೇಳಲಾಗಿದೆ, ಸಂಗಮ ಯುಗದ ಪ್ರತಿಯೊಂದು ಸೆಕೆಂಡ್ ಸಹಿತ ಒಂದು ವರ್ಷಕ್ಕೆ ಸಮಾನ. ऐसे नहीं समझना एक सेकंड एक मिनट ही तो गया व्यर्थ जाना, इसको ही अलबेलापन कहा जाता.
ಒಂದು ನಿಮಿಷ 1 ಸೆಕೆಂಡ್ ಏನೋ ಹೋಗ್ಬಿಡ್ತು ಬಿಡಿ, 1 ಸೆಕೆಂಡ್ ಅಲ್ವಾ, ಒಂದು ನಿಮಿಷ ಅಲ್ವಾ ಅಂತಂದ್ರೆ ಬಾಬಾಂತರದ ಅಲ್ಬೆಲಪನ್ ಅಂತ ಕರೆಯಲಾಗ್ತದೆ. ಆಪ್ಕ ಸಬ್ಕ ಆಪ್ ಸಬ್ಕ ಲಕ್ಷ್ಯ ಹೇ. ನಮ್ಮೆಲ್ಲ ಲಕ್ಷ್ಯ ಏನು, ಗುರಿ ಏನು, ಏನಾಗ್ಬೇಕಂತಿದ್ದೀವಿ, ಯಾವ ಗುರಿ ಇಟ್ಕೊಂಡು ಪುರುಷಾರ್ಥ ಮಾಡ್ತಿದ್ದೀವಿ, ಯಾವ ಗುರಿ ಇಟ್ಕೊಂಡು ಸಮಯ ಸಂಕಲ್ಪ ಶ್ವಾಸ ಗುಣ ಜ್ಞಾನ ಖಜಾನೆ ಎಲ್ಲವನ್ನ ಸಫಲಗೊಳಿಸ್ತಿದ್ದೀವಿ. ಸಫಲತೆ ಅಂದ್ರೆ ಏನಂಗಾದ್ರೆ ಯಾವ ಲಕ್ಷ್ಯ ತಲುಪಿದರೆ ಸಫಲತೆ. आप सबका लक्ष्य है ब्रह्मा बाप समान संपन्न और संपूर्ण बनना. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದೇ ನಮ್ದು ಲಕ್ಷ್ಯ. ಬ್ರಹ್ಮ बाप ने सर्व खजाने आदि से अंतिम दिन तक सफल किया. ಬ್ರಹ್ಮ ಬಾಬಾ ಎಲ್ಲ ಖಜಾನೆಯನ್ನ ಆದಿಯಿಂದ ಅಂತ್ಯದವರೆಗೂ ಎಲ್ಲ ಖಜಾನೆ ಸಫಲಗೊಳಿಸಿದ್ರು. ಇದರ ಪ್ರತ್ಯಕ್ಷ ಪ್ರಮಾಣ ದೇಖಾನ. ಪ್ರತ್ಯಕ್ಷ ಪ್ರಮಾಣ ಏನ್ ನೋಡಿದೆವು ನಾವು, ಸಂಪೂರ್ಣ ಫರಿಶ್ತಾ ಬನ್ ಗಯಾ. अपनी प्यारी दादी को भी देखा, सफल किया, औरों को भी सफल करने का सदा उमंग उत्साह बढ़ाया. ದಾದಿನೂ ಹಂಗೆ ಮಾಡಿದ್ರು, ಎಲ್ಲ ಖಜಾನೆಯನ್ನ ಸಫಲಗೊಳಿಸಿದ್ರು, ಎಲ್ಲರಿಗೂ ಸಹಿತ ಸಫಲ ಮಾಡ್ಲಿಕ್ಕೆ ಉಮಂಗ್ ಉತ್ಸಾಹವನ್ನ ತುಂಬಿದ್ರು. ಯಾಕೆ ಬಾಬಾ ದಾದಿ ನೆನಪು ಮಾಡ್ಕೋತಿದ್ದಾರಂದ್ರೆ, ದಾದಿ ಆಗಸ್ಟಿಗೆ ದೇಹ ಬಿಟ್ರು, ಇದು ಡಿಸೆಂಬರ್ನ ಮುರಳಿ. 2007ರಲ್ಲಿ ದಾದಿ ದೇಹ ಬಿಟ್ಟದ್ದು ಆಗಸ್ಟ್ 25, ಇದು ಡಿಸೆಂಬರ್ 7ರ ಮುರಳಿ. ದಾದಿನೂ ಹಂಗೆ ಮಾಡಿದರು, ಎಲ್ಲ ಖಜಾನೆಗಳನ್ನು ಸಫಲಗೊಳಿಸಿ ಎಲ್ಲರಿಗೂ ಸಹಿತ ಉಮಂಗುತ್ಸಾಹವನ್ನ ಹೆಚ್ಚಿಸಿದರು. तो ड्रामानुसार विशेष विश्व सेवा के अलौकिक पाठ के निमित्त बनी. ವಿಶ್ವ ಸೇವೆಗೆ ಅಲೌಕಿಕ ಪಾತ್ರಾಭಿನಯ ಮಾಡಲಿಕ್ಕೆ ನಿಮಿತ್ತರಾದರು. तो इस वर्ष कल से हर दिन अपना चार्ट रखना. 2008ನೇ ಇಸವಿಯನ್ನ ಸಫಲತಾ ವರ್ಷ ಅಂತ ಆಚರಣೆ ಮಾಡಲಾಗಿತ್ತು. ಆವಾಗನೇ ಬಾಬಾ ಒಂದೊಂದೇ ವರ್ಷವನ್ನ ಘೋಷಣೆ ಮಾಡಲಿಕ್ಕೆ ಶುರು ಮಾಡಿದ್ರು. 2007ನೇ ಇಸವಿ 8ನೇ ಇಸಿ ಸಫಲತಾ ವರ್ಷ, ಇನ್ನೊಮ್ಮೆ ತಪಸ್ಯ ವರ್ಷ, ಬೇರೆ ಬೇರೆ ವರ್ಷವನ್ನ ಬಾಬಾ ಮಾಡಿದ್ದಾರೆ. ಈಗ ಸಫಲ್ और व्यर्थ क्या हुआ कितना हुआ चार्ट रखना. अमृत वेले ही दृढ़ संकल्प करना, स्मृति स्वरूप बनना. ಅಮೃತ ವೇಳೆಯೇ ದೃಢ ಸಂಕಲ್ಪ ಮಾಡಿ ಸ್ಮೃತಿ ಸ್ವರೂಪರಾಗಿರಿ. ಸಫಲತಾ ಮೇರಾ ಜನ್ಮ ಸಿದ್ಧ ಅಧಿಕಾರ ಹೈ, ಸಫಲತಾ ಮೇರೆ ಗಲೆ ಕಾ ಹಾರ ಹೈ. ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ, ಸಫಲತೆ ನನ್ನ ಕೊರಳಿನ ಹಾರ. ಸಫಲತಾ ಸ್ವರೂಪ ಹಿ ಸಮಾನ ಬನ್ನ ಹೈ. ಸಫಲತಾ ಸ್ವರೂಪ ಅಂದ್ರೇನೆ ಸಮಾನ ಆಗುವುದು. ಯಾರ ಸಮಾನ? ब्रह्मा ತಂದೆಯ ಸಮಾನ. ಬ್ರಹ್ಮ ಬಾಪ್ ಸೆ ಪ್ಯಾರ್ ಹೇನಾ? ಬ್ರಹ್ಮ ತಂದೆ ಜೊತೆಗೆ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ? ಬ್ರಹ್ಮ ಬಾಪ್ ಕಾ ಸಬ್ಸೆ ಜ್ಯಾದಾ ಪ್ಯಾರ್ ಕಿಸ್ಸೆ ತಾ? ಬ್ರಹ್ಮ ಬಾಬರ ಜೊತೆಗೆ ಜಾಸ್ತಿ ಪ್ರೀತಿ ಯಾರಿಗೆ ಜಾನ್ತೆ ಹೋನಾ? ಕಿಸ್ಸೆ ಪ್ಯಾರ್ ತಾ? ಬ್ರಹ್ಮ ಬಾಬರವರಿಗೆ ಜಾಸ್ತಿ ಪ್ರೀತಿ ಯಾವುದರ ಮೇಲಿತ್ತು? ಬ್ರಹ್ಮ ಬಾಬರವರಿಗೆ ಜಾಸ್ತಿ ಪ್ರೀತಿ ಯಾವುದರ ಮೇಲಿತ್ತು? ಬಾಬಾ ಹೇಳ್ತಾರೆ ಮುರಳಿಸೆ. ಈಗ ಬ್ರಹ್ಮ ಬಾಬನ ಸಮಾನ ಆಗ್ಬೇಕಾದ್ರೆ ಬ್ರಹ್ಮ ಬಾಬರವರ ಕೆಲವು ವಿಶೇಷತೆಗಳನ್ನ ಬಾಪ್ತಾದ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಬಾಬರವರಿಗೆ ಜಾಸ್ತಿ ಪ್ರೀತಿ ಯಾವುದರ ಮೇಲಿತ್ತು? ಮುರಳಿ ಸೆ. ಲಾಸ್ಟ್ ದಿನ್ ಬಿ ಮುರಳಿ ಕಾ ಪಾಠ ಮಿಸ್ ನಹಿ ಕಿಯಾ. ಕೊನೆಯ ದಿನನೂ ಸಹಿತ ಮುರಳಿಯ ಪಾಠವನ್ನ ತಪ್ಪಿಸಿಲ್ಲ. ಸಮಾನ್ ಬನ್ನಿ ಮೇಯ ಚೆಕ್ಕನ್ನ ಒಂದು ದಿನನೂ ಮುರಳಿ ತಪ್ಪಿಸಬಾರದು. ನಮ್ಮ ಲಕ್ಷ್ಯವನ್ನ ನಾವು ತಲುಪಬೇಕಾದ್ರೆ, ಬ್ರಹ್ಮ ತಂದೆಯ ಸಮಾನ ಆಗ್ಬೇಕಾದ್ರೆ, ಬ್ರಹ್ಮ ತಂದೆ ಪ್ರತ್ಯಕ್ಷವಾಗಿ ನಮ್ಮ ಮುಂದೆನೆ ಸಂಪೂರ್ಣ ಫರಿಷ್ಠಾ ಬನ್ ಗಯಾ. ಹಾಗಾದ್ರೆ ಮೊದಲನೇದು ಏನು? ಬ್ರಹ್ಮ ಬಾಬರವರ ಸಮಾನ ಆಗ್ಲಿಕ್ಕೆ ಒಂದು ದಿನನೂ ಸಹ ಮುರಳಿಯನ್ನ ತಪ್ಪಿಸಿಲ್ಲ. ಸಮಾನ್ ಬನ್ನೆ ಮೇ ಚೆಕ್ ಕರ್ನ ಬ್ರಹ್ಮ ಬಾಪ ಕಾ ಜಿಸ್ಸೆ ಪ್ಯಾರ್ ರಹಾ. ಯಾವುದರ ಮೇಲೆ ಬ್ರಹ್ಮ ಬಾಬನಿಗೆ ಪ್ರೀತಿ ಇತ್ತು? ಬ್ರಹ್ಮ ಬಾಪಕ್ಕೆ ಪ್ಯಾರ್ ಕಾ ಸಬೂತ್. ಹಾಗಾದ್ರೆ ಬ್ರಹ್ಮ ಬಾಬನ ಜೊತೆಗೆ ಬಹಳ ಪ್ರೀತಿ ಇದೆ ಅಂದ್ರೆ ನಾವು ಹೆಂಗಿರ್ಬೇಕು? ನನ್ನ ಪ್ರೀತಿನೂ ಸ್ವತಃ ಮುರಳಿಯ ಜೊತೆಗೆ ಇರಬೇಕು. ನನ್ನ ಪ್ರೀತಿನೂ ಸ್ವತಃ ಈ ಸಹಜ ಮುರಳಿಯ ಜೊತೆಗೆ ಇರಬೇಕು. ಬ್ರಹ್ಮ ಬಾಪಕ್ಕೆ ಅವ್ರ ವಿಶೇಷ ಕ್ಯಾ ರಹಿ. ಇನ್ನು ಬ್ರಹ್ಮ ಬಾಬರ ಹತ್ರ ಎರಡನೇ ವಿಶೇಷತೆ ಏನಿತ್ತು? ಈ ಬ್ರಹ್ಮ ಬಾಬನ ಸಮಾನ ಆಗ್ಬೇಕನ್ನೋದು ನಮ್ ಲಕ್ಷ್ಯ.
ಒಂದು, ಮುರಳಿಯ ಜೊತೆಗೆ ಬ್ರಹ್ಮಬಾಬನಿಗೆ ಬಹಳ ಪ್ರೀತಿ ಇತ್ತು, ಅದಕ್ಕೆ ನಾವು ಸಹಿತ ಮುರಳಿ ಪ್ರಿಯರಾಗಿರ್ಬೇಕು. ಎರಡನೇದು, ಬ್ರಹ್ಮ ಬಾಬಾ ಸದಾ ಅಲರ್ಟ್. ಬ್ರಹ್ಮ ಬಾಬಾ सदा अलर्ट ಆಗಿರ್ತಿದ್ರು. लास्ट दिन भी कितना अलर्ट रूप में अपने सेवा का पार्ट बजाया. ಕೊನೆಯ ದಿನನು ದೇಹ ಬಿಡುವ ದಿವಸನು ಇಷ್ಟು ಅಲರ್ಟ್ ಆಗಿ ತಮ್ಮ ಪಾತ್ರವನ್ನ ಕರೆಕ್ಟ್ ಅಪನೆ ಸೇವಾ ಕಾ ಪಾರ್ಟ್. ಯಾವುದು ಸೇವಾ ಕಾ ಪಾರ್ಟ್? ಆ ತನವನ್ನ ಭಗವಂತನ ಮುರಳಿ ನುಡಿಸಲಿಕ್ಕೆ ಕೊಟ್ಟಿದ್ರಲ್ಲ, ಆ ಸೇವೆಯ ಪಾತ್ರ ಕೊನೆಯ ದಿನನೂ ತನಕನು ಸಹಿತ ಅಲರ್ಟ್ ಆಗಿದ್ದುಕೊಂಡು ಮಾಡಿದ್ರು. ಶರೀರ ಕಮ್ಜೂರ್ ಹೋತೆ ಬಿ, ನೋಡಿದರೆ ದೇಹ ಏನಾಗ್ತಾ ಉಂಟು? ದುರ್ಬಲ ಆಗ್ತಾ ಇದೆ, ಕೆಮ್ಮು ಜಾಸ್ತಿ ಆಗ್ತಾ ಇದೆ. ಆದರೆ ಕೈಸೆ ಅಲರ್ಟ್ ಹೋಕೆ ಆಧಾರ್ ಲೇಕೆ ನಹಿ ಬೈಟೆ, ಅಲರ್ಟ್ ಕರ್ಕೆ ಗಯೆ. ಬ್ರಹ್ಮ ಬಾಬಾ ಶರೀರಕ್ಕೋಸ್ಕರ ಯಾವ್ದು ಆಧಾರನೇ ಇಟ್ಕೊಂಡಿಲ್ಲ, ಹೊರಗ್ಲಿಕ್ಕೆ ಈ ರೀತಿ ಏನು ಇಟ್ಕೊಂಡಿಲ್ಲ, ಕೋಲು ಹಿಡ್ಕೊಂಡಿಲ್ಲ. 93 ವಯಸ್ಸಾದ್ರೂ ಏನ್ ಹಿಡ್ದಿಲ್ಲ, ಕೋಲು ಹಿಡ್ದಿಲ್ಲ. ನೆಟ್ಟಗೆನೆ ಕೂತ್ಕೋತಿದ್ರು. ಕುಂತ ಸ್ಟೈಲ್ ನೋಡ್ಬೇಕಿತ್ತು, ಇಷ್ಟು ಅಲರ್ಟ್ ಆಗಿರ್ತಿದ್ರು. ನೀವು ನೋಡಿದ್ದೀರಾ ಮಧುಬನ? ಈಗ ಎಲ್ಲ ಪೀಠಕ್ಕೆ ಏನಿದೆ, ಹೊರಗ್ಲಿಕ್ಕೆ ಎಲ್ಲ ದಿಂಬು ಇದೆಲ್ಲ ಇಡ್ತಾರೆ. ಇವತ್ತಿಗೂ ಅಲ್ಲಿ ಬಾಬಾ ಮತ್ತೆ ಮಮ್ಮ ಕುಂತ ಪೀಠ ನಾವು ನೋಡ್ತೀವಲ್ಲ, ಎಲ್ಲಿ? ಹಿಸ್ಟ್ರಿ ಹಾಲಲ್ಲಿ ಮೊನ್ನೆ ಎಲ್ಲ ನೋಡಿ ಬಂದಿದ್ದೀರಿ. ಎಷ್ಟು ಅಲರ್ಟ್ ಆಗಿ ಕೂತ್ಕೋತಿದ್ರು. ಅಲರ್ಟ್ ರೂಪ ಮೇ ತಮ್ಮ ಸೇವೆಯ ಪಾತ್ರವನ್ನು ಅಭಿನಯ ಮಾಡಿದ್ರು. ಆಧಾರ್ ಲೇಕೆ ನಹಿ ಬೈಟೆ, ಅಲರ್ಟ್ ಕರ್ಕೆ ಬಯೆ, ಅಲರ್ಟ್ ಕರ್ಕೆ ಗಯೆ. ಬಾಬಾ ಹೇಳ್ತಿದ್ದಾರೆ. ಮತ್ತೆ ಅಲ್ಬೆಲಪನ್ನೇ ಇಲ್ಲ, ಯಾವುದಕ್ಕೂ ನಿರ್ಲಕ್ಷ್ಯತನ ಇಲ್ಲ. ತೀನೋ ಬಾತೋಂ ಕಾ ಮಂತ್ರ ದೇಕೆ ಗಯೆ. ಲಾಸ್ಟ್ ಬಾಬಾ 3 ಮಾತಿನ ಮಂತ್ರವನ್ನ ನಮಗೆ ಕೊಟ್ಟು ಹೋದ್ರು. ಯಾವ್ದು ಏನ ಸಬಕೋ? ಯಾವ್ದದ? ನಿರಾಕಾರಿ, ನಿರ್ವಿकारी, निरहंकारी. जो जितना अलर्ट रहेंगे, फॉलो करेंगे, अलबेलापन खत्म होगा. ಈ ರೀತಿ ನಾವು ಅಲರ್ಟ್ ಆಗಿದ್ರೆ, ಆಮೇಲೆ ಬ್ರಹ್ಮ ಬಾಬರವರನ್ನ ಅನುಸರಿಸಿದ್ರೆ ಯಾವುದು ನಮ್ಮ ಹತ್ರ ಅಲ್ಬೆಲಾಪನ್ನೇ ಬರೋದಿಲ್ಲ. अलबेलापन के विशेष बोल बाप दादा बहुत सुनते रहते ही, जानते हो ना? ಅಲ್ಬೆಲಾಪನ್ನಿಂದ, ನಿರ್ಲಕ್ಷ್ಯತನದಿಂದ ಎಷ್ಟೋ ಮಕ್ಕಳು ಏನೇನೋ ಮಾತಾಡ್ತಾರೆ, ಗೊತ್ತಲ್ವಾ? ಅಗರ್ ಇನ್ 3 शब्दों को निराकारी, निर्विकारी, निरहंकारी सदा अपने मन में रिवाइज और रियलाइज करते चलो तो ऑटोमेटिकली सहज और स्वतः समान बनी जाएंगे. ಆವಾಗ ಅಲ್ಬೆಲಾಪನ್ನೆಲ್ಲ ಓಡಿ ಹೋಗ್ಬಿಡ್ತದೆ. ಒಂದನೇದಾಗಿ ಬಾಬಾ ಹೇಳಿದರು, ಮುರಳಿ ಜೊತೆಗೆ ಬ್ರಹ್ಮ ಬಾಬನಿಗೆ ಪ್ರೀತಿ ಇತ್ತು. ಕೊನೆಯ ದಿನ ತನಕನೂ ಸಹಿತ ಮುರಳಿ ಕಾ ಪಾಠ್ ಮಿಸ್ ನಹಿ ಕಿಯಾ. ಲಾಸ್ಟ್ ದಿನ ಬಿ ಅಲ್ವಾ, ಎಷ್ಟು ಅಲರ್ಟ್ ಆಗಿದ್ರು. ಅಪ್ನೆ ಸೇವಾ ಕಾ ಪಾರ್ಟ್ ಬಜಾಯ ಅಲರ್ಟ್ ರೂಪ ಮೇ ಲಾಸ್ಟ್ ದಿನ ತಕ್ ಬಿ. ಯಾವುದರ ಆಧಾರನೂ ತಗೊಂಡಿಲ್ಲ. ಅಷ್ಟೇ ಮಾತ್ರವಲ್ಲ, ಕೊನೆಗೆ 3 ಮಂತ್ರನು ಕೊಟ್ಟುಬಿಟ್ರು. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಬಾಬಾ ಹೇಳ್ತಾರೆ, ಈಗ ಮನಸ್ಸಿನಲ್ಲಿ ಇವೆಲ್ಲವನ್ನ ರಿಯಲೈಸ್ ಮಾಡ್ರಿ, ಆಟೋಮೆಟಿಕಲಿ ಸಹಜ ಸ್ವತಃ ಬ್ರಹ್ಮ ಬಾಬನ ಸಮಾನ ನಾವು ಆಗಿಯೇ ಬಿಡ್ತೀವಿ. ತೋ ಏಕ ಬಾತ್ ಸಫಲ್ ಕರೋ, ಸಫಲತಾ ಮೂರ್ತ ಬನೋ. ಒಂದು ಮಾತು, ಎಲ್ಲವನ್ನ ಸಫಲಗೊಳಿಸಿರಿ, ಸಫಲತಾ ಮೂರ್ತಿ ಆಗ್ತಿರಿ. बाप दादा ने बच्चों की वर्ष के रिजल्ट देखी. बाबा इडೀ ವರ್ಷದ ರಿಸಲ್ಟ್ ಅನ್ನು ನೋಡ್ತಿದ್ದಾರೆ. क्या देखा? महादानी बने हो, लेकिन अखंड महादानी, अखंड अंडरलाइन, ಅಖಂಡ ಮಹಾದಾನಿ ಆಗಿದ್ದೀರಾ. ಸಫಲಗೊಳಿಸುವುದಂದ್ರೆ ಏನರ್ಥ? ಎಲ್ಲರಿಗೂ ಹಂಚಬೇಕು. ಆವಾಗ ಏನಾಗ್ತದೆ? ಸಫಲತಾ ಮೂರ್ತಿ ಆಗ್ತೀವಿ. ಹಾಗಾದ್ರೆ ನಮಗೆ ಟೈಟಲ್ ಏನು? ಮಹಾದಾನಿ. ಬರೇ ಮಹಾದಾನಿ ಆದರೆ ಸಾಲದು, ಏನ್ ಬೇಕಂತಾರ ಬಾಬಾ? ಅಂಡರ್ಲೈನ್ ಹಾಕ್ರಿ, ಅಖಂಡ ಮಹಾದಾನಿ, ಅಖಂಡ ಯೋಗಿ, ಅಖಂಡ ನಿರ್ವಿಘ್ನ. ಅಭಿ ಇಸ್ಕಿ ಅವಶ್ಯಕತಾ ಹೈ. ಆದ್ರಿಂದ ಈಗ ಅಖಂಡ ಮಹಾದಾನಿ,
ಅಖಂಡ ಯೋಗಿ, ಅಖಂಡ ನಿರ್ವಿಘ್ನ, ಇದರ ಅವಶ್ಯಕತೆ ಇದೆ. ಕ್ಯಾ ಅಖಂಡ ಹೋ ಸಕ್ತಾ ಹೈ? ಸಾಧ್ಯ ಇದೆ ಅಲ್ವಾ? हो सकता है? पहले लाइन वाले बताओ, अखंड हो सकता है? ಯೋಗಿ ಆಗ್ತೀವಿ ಆದರೆ ಅಖಂಡ ಯೋಗಿ, ಮಹಾದಾನಿ ಓಕೆ, ಆದರೆ ಅಖಂಡ ಮಹಾದಾನಿ. ನಿರ್ವಿಘ್ನ ಇದ್ದೀವಿ ಆದರೆ ಅಖಂಡ ನಿರ್ವಿಘ್ನ. ಹೇಳಿ, अखंड हो सकता है? हाथ उठाओ अगर हो सकता है तो कर सकता है. कर सकते हो ना? मधुबन वाले भी उठा रहे हैं. बाप दादा मधुबन वालों को पहले देखता है, मधुबन से प्यार है. शांति वन या पांडव भवन या जो भी दादी की बुझाए ही सबको ध्यान से देखते ही. ಭಾವನಿಗೆ ಮಧುಬನ ಅಂದರೆ ಬಹಳ ಪ್ರೀತಿ. ಮಧುಬನ ಅಂದರೆ ಶಾಂತಿವನ, ಪಾಂಡವ ಭವನ, ನಂತರ ದಾದಿಯರ ಭುಜಗಳು, ಎಲ್ಲರನ್ನು ಬಹಳ ಗಮನ ಕೊಟ್ಟು ಬಾಬಾ ನೋಡ್ತಿದ್ದಾರೆ. अगर अखंड हो गया, मनसा से शक्ति फैलाने की सेवा में बिजी रहो. ಮನಸ್ಸಿನಿಂದ ಶಕ್ತಿಯನ್ನ ಹರಡಿಸುವಂತಹ ಸೇವೆಯಲ್ಲಿ ಬಿಜಿ ಇರಿ. ಮಹಾದಾನಿ ಕೊಡಬೇಕು ಕೊಡಬೇಕು ಕೊಡಬೇಕು. ಯಾವುದ್ಯಾವುದರಿಂದ ಕೊಡಬೇಕು? ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ. ಮನಸ್ಸಿನಿಂದ ಏನು ಕೊಡೋಣ? ಬಾಬಾ ಹೇಳ್ತಾರೆ, ಮನಸ್ಸಿನಿಂದ ಶಕ್ತಿಯನ್ನು ಹರಡಿಸುವ ಸೇವೆಯನ್ನ ಮಾಡಿ, ಬಿಜಿ ಇರಿ. ಮಾತಿನಿಂದ ಜ್ಞಾನಕ್ಕೆ ಸೇವಾ ಕರೋ. ವಾಚದಿಂದ ಯಾರು ಸಿಗ್ತಾರೋ ಎಲ್ಲರಿಗೇನು ಮಾಡಿ? ಜ್ಞಾನವನ್ನ ಕೊಡುವಂತ ಸೇವೆ ಮಾಡಿ. ಕರ್ಮದಿಂದ ಗುಣದಾನ್, ಗುಣ ಕಾ ಸಹಯೋಗ ದೇನೆ ಕಿ ಸೇವಾ ಕರೋ. ಮನಸಾ ಶಕ್ತಿಯ ದಾನ, ವಾಚ ಜ್ಞಾನದಾನ, ಕರ್ಮದಲ್ಲಿ ಗುಣದಾನ, ಅಖಂಡ ಮಹಾದಾನ. ಬಾಬಾ ಅಂತಾರೆ ಅಖಂಡ, ಒಂದಲ್ಲ ಒಂದರಲ್ಲಿ ನಾವು ಮತ್ತೊಬ್ಬರಿಗೆ ದಾನ ಮಾಡ್ತಾ ಇರ್ಬೇಕು. ಟ್ರೈನಲ್ಲಿ ಬರುವಾಗೆಲ್ಲ ದಾನ ಮಾಡಿದಾರ ಜ್ಞಾನ? ಆಜ್ ಕಲ್ ಚಾಹೆ ಅಜ್ಞಾನಿ ಆತ್ಮ ಯಹಿ. ಈಗಿನ ಕಾಲದಲ್ಲಿ ಎಷ್ಟೋ ಅಜ್ಞಾನಿ ಆತ್ಮಗಳಿದ್ದಾರೆ. ಚಾಹೆ ಬ್ರಾಹ್ಮಣ ಆತ್ಮ ಯಹಿ, ಬಾಬನ ಮಕ್ಕಳಿರ್ಬೋದು. ಸಭಿ ಕೋ ಗುಣ ಕಾ ದಾನ್, ಗುಣೋ ಕಾ ಸಹಯೋಗ ದೇನಾ ಅವಶ್ಯಕ ಹೈ. ಎಲ್ಲರ ಒಡನಾಟದಲ್ಲಿ ಬಂದಾಗ, ಎಲ್ಲರೂ ಕೂಡ್ಕೊಂಡು ಕರ್ಮ ಮಾಡುವಾಗ ಯಾವುದು ಬೇಕು ಹೇಳಿ? ಗುಣದಾನ ಬಹಳ ಅವಶ್ಯಕತೆ ಇದೆ. ಅದು ಲೌಕಿಕ ಜನರಿಗೂ ಇರ್ಬೋದು ಅಥವಾ ಬ್ರಾಹ್ಮಣ ಪರಿವಾರಕ್ಕೂ ಇರ್ಬೋದು. ಪರಸ್ಪರ ಕೂಡ್ಕೊಂಡೆಲ್ಲ ಸೇವೆ ಮಾಡುವಾಗ ಯಾವ್ದು ಬೇಕು? ಬಹಳ ಮುಖ್ಯ, ಗುಣವಂತರಾಗಿ ನಡ್ಕೋಬೇಕು. परस्पर ಒಳ್ಳೆ ಗುಣದಿಂದ ಸಹಯೋಗಿಯಾಗಿರ್ಬೇಕು. अगर स्वयं सहज सिंपल रूप में सैंपल बन के रहे तो ऑटोमेटिक दूसरों को आपके गुणमूर्त का सहयोग स्वतः ही मिलेगा. ಏನಿಲ್ಲದಿದ್ರೂ ಸ್ವಯಂ ಸಿಂಪಲ್ ಆಗಿರ್ಬೇಕು. ನಾವು ಸಿಂಪಲ್ ಆಗಿದ್ದುಕೊಂಡು ಸ್ಯಾಂಪಲ್ ಆಗಿರ್ಬೇಕು. ಆಟೋಮೆಟಿಕಲಿ ಮತ್ತೊಬ್ಬರಿಗೆ ನಾವು ಗುಣಮೂರ್ತಿಯಾಗಿ ಸಹಯೋಗ ನಮ್ಮಿಂದ ಸ್ವತಃ ಸಿಗ್ತದೆ. ಬಿ ಸಿಂಪಲ್. ಕಳೆದ ಮುರಳಿಯಲ್ಲಿ ಹೇಳಿದ್ದಾರೆ ಬಾಬಾ ದಾದಿ ಹೆಂಗಿರ್ತಿದ್ರಂತೆ, ಈಸಿಯಾಗಿ ಭೇಟಿ ಆಗ್ತಿದ್ರು, ಈಸಿಯಲ್ಲಿ ಮಾತಾಡ್ತಿದ್ರು, ಈಸಿಯಲ್ಲಿ ಎಲ್ಲರ ಜೊತೆಗೆ ಮಿಕ್ಸ್ ಆಗ್ತಿದ್ರು. ಈಸಿಯಾಗಿರ್ಬೇಕು, ಸಿಂಪಲ್. ಫೋಲ್ಡಿಂಗ್ ಅಂದ್ರೆ ಬೇಕಾದಂಗೆ ಮೋಲ್ಡಿಂಗ್ ಕೆಪಾಸಿಟಿ. ಫೋಲ್ಡಿಂಗ್ ಅಲ್ಲ ಮತ್ತೇನು, ಮೋಲ್ಡ್ ಆಗೋದು. ಬೇಕಾದಂಗೆ ನಮ್ಮನ್ನು ನಾವು ಸಿಂಪಲ್ ಆಗಿರ್ಬೇಕ. ಸಿಂಪಲ್ ಆಗಿದ್ದುಕೊಂಡು ಸ್ಯಾಂಪಲ್ ಆಗಿದ್ರೆ ಅನ್ಯರಿಗೂ ನಾವು ಗುಣಮೂರ್ತಿಯಾಗಿ ಸಹಯೋಗಿ ಸ್ವತಃ ಆಗ್ಬಿಡ್ತೀವಿ ಅಂತ ಬಾಬಾ ತಿಳಿಸ್ತಾರೆ. आजकल ब्राह्मण आत्माएं भी सैंपल देखने चाहती है, सुनने नहीं चाहती है. ಈಗಿನ ಕಾಲದಲ್ಲಿ ಸಹಿತ ಬ್ರಾಹ್ಮಣ ಆತ್ಮಗಳು ಸಹಿತ ಸ್ಯಾಂಪಲ್ ನೋಡ್ಲಿಕ್ಕೆ ಬಯಸ್ತಿದ್ದಾರೆ, ಕೇಳಲಿಕ್ಕೆ ಬಯಸಂಗಿಲ್ಲ. आपस में भी क्या कहते हो, कौन बना है? तो प्रत्यक्ष रूप में गुण मूर्त देखने चाहते हैं. ನನ್ನ ಹತ್ರ ಗುಣ ಇದೆ, ಈ ಗುಣ ಇದೆ ನಡೆಯಂಗಿಲ್ಲ, ಅಥವಾ ಇಂಥ ಗುಣ ಇರಬೇಕು ಅಂತ ಗುಣ ಇರ್ಬೇಕಂತ ನಾವು ವರ್ಣನೆ ಮಾಡಿದ್ರು ನಡೆಯಂಗಿಲ್ಲ. ಪ್ರತ್ಯಕ್ಷವಾಗಿ ನಮ್ಮಿಂದ ಆ ಗುಣವನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. तो कर्म से विशेष गुणों का सहयोग. ಕೆಲಸ ಕಾರ್ಯಗಳನ್ನ ಮಾಡುವಾಗ ಏನ್ ಕೊಡಬೇಕು ನಾವು? ಗುಣಗಳ ಸಹಯೋಗ. ಕೆಲಸ ಮಾಡುವಾಗ ಗೌರವ ಕೊಡಬೇಕು, ಕೆಲಸ ಮಾಡುವಾಗ ಇನ್ನೊಬ್ಬರಿಗೆ ಪ್ರೀತಿಯಿಂದ ಸಹಯೋಗ ಕೊಡಬೇಕು ಅಲ್ವಾ?
ಇದು ಬೇಕು ಕೆಲಸ ಮಾಡುವಾಗ, गुणಗಳ सहयोग, गुणों का दान देने की आवश्यकता है। सुनने कोई नहीं चाहता, देखने चाहता है। ಕೇಳಲಿಕ್ಕೆ ಯಾರು ಬಯಸಂಗಿಲ್ಲ, ಆದ್ರೆ ನೋಡ್ಲಿಕ್ಕೆ ಬಯಸ್ತಾರೆ। तो अभी ये विशेष ध्यान में रखना, मुझे ज्ञान से वाचा से तो सेवा करते ही रहते हो और करते ही रहना, छोड़ना नहीं। ಆದ್ರಿಂದ ಈಗ ಗಮನ ಕೊಡಿ, ಜ್ಞಾನದ ಸೇವೆ, ವಾಚಾ ಸೇವೆ ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ತಲೇ ಇರೋದು, ಅದನ್ನೇ ಬಿಡಬೇಡಿ। ಲೇಕಿನ್ ಅಭಿ ಮನ್ಸ ಮತ್ತೆ ಕರ್ಮ, ಮನ್ಸ ಏನ್ ಮಾಡ್ಬೇಕಂದ್ರು ಬಾಬಾ, ಮನ್ಸ ಏನ್ ಮಾಡ್ಬೇಕಂದ್ರು ಶಕ್ತಿಯನ್ನ, ಪ್ರಕಂಪನವನ್ನ ಹರಡಿಸಿರಿ ಅಲ್ವಾ। ಕರ್ಮದಲ್ಲಿ ಏನಂದ್ರು ಬಾಬಾ, ಗುಣದಾನ ಮಾಡಿ, ಗುಣದಿಂದ ಮನ್ಯರಿಗೆ ಸಹಯೋಗ ಕೊಡಿ। ಮನ್ಸ ದ್ವಾರ ವೈಬ್ರೇಷನ್ ಫೈಲಾವೋ, ಸಕಾಶ್ ಫೈಲಾವೋ, ಮನಸ್ಸಿನಿಂದ ವೈಬ್ರೇಷನ್ ಹರಡಿಸಿರಿ, ಸಕಾಶ್ ಹರಡಿಸಿರಿ। ವೈಬ್ರೇಷನ್ ಅಥವಾ ಸಕಾಶ್ ದೂರ ಬೈಟೆ ಬಿ ಪਹੁಂಚಾ ಸಕ್ತೆ ಹೋ, ದೂರ ದೂರದಲ್ಲಿದ್ದವರಿಗೂ ಏನ್ ಕೊಡಬಹುದು, ಸಕಾಶ್ ಕೊಡಬಹುದು, ಪ್ರಕಂಪನವನ್ನ ಹರಡಿಸಬಹುದು। शुभ भावने, शुभ कामನೆಯ ಮೂಲಕ किसी भी आत्मा को मनसा सेवा द्वारा वाइब्रेशन व सकाश दे सकते हो। ಎಷ್ಟು ದೂರದಲ್ಲಿ ಕುಳಿತವರಿಗೂ ನಮ್ಮ ಗುಡ್ ವಿಶಸ್, ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ಆತ್ಮಗಳಿಗೆ ವೈಬ್ರೇಷನ್ ಅಥವಾ ಸಕಾಶನ್ನ ನಾವು ತಲುಪಿಸಲು ಸಾಧ್ಯ। तो अभी इस वर्ष एक मनसा शक्तियों का वाइब्रेशन, ಶಕ್ತಿಯ ದ್ವಾರ ಸಕಾಶ್, ಒಂದೇದು ಯಾವ ಸೇವೆ ಮಾಡ್ಬೇಕು ಈ ವರ್ಷ, ಮನಸ್ಸಿನಿಂದ ಶಕ್ತಿಯ ವೈಬ್ರೇಷನ್, ಶಕ್ತಿಯ ಸಕಾಶನ್ನ ಕೊಡಿ। ಇನ್ನೊಂದು ಯಾವ್ದು ಮಾಡ್ಬೇಕು ಈ ವರ್ಷ, ಕರ್ಮ ದ್ವಾರ ಗುಣಕ ಸಹಯೋಗ, ಅಜ್ಞಾನಿ ಆತ್ಮಾವೋಂಕೋ ಗುಣದಾನ್ ದೋ, ಕರ್ಮದ ಮೂಲಕ ಗುಣದ ಸಹಯೋಗವನ್ನ ಕೊಡಿ। ಅಜ್ಞಾನಿ ಆತ್ಮಗಳಿಗೂ ನಮ್ಮ ಒಳ್ಳೆಯ ಗುಣವನ್ನ ಕೊಡಿ, ಅಜ್ಞಾನಿಗಳಿಗೂ ಬ್ರಾಹ್ಮಣಾತ್ಮಗಳಿಗೂ ಗುಣಗಳ ಸಹಯೋಗವನ್ನ ಕೊಡಿ। ನಯ ವರ್ಷಮೆ ಅಂದ್ರೆ ವಾಚಾ ಸೇವೆ ಅಂತೂ ಮಾಡ್ತಾ ಇದ್ದೀರಿ, ಅದು ಮಾಡ್ತಾ ಹೋಗ್ರಿ, ಆದ್ರೆ ಈ ವರ್ಷ ಮನ್ಸ ಮತ್ತು ಕರ್ಮಕ್ಕೆ ಜಾಸ್ತಿ ಗಮನವನ್ನ ಕೊಡಿ। ನಯ ವರ್ಷ में गिफ्ट भी देते हो ना, तो इस वर्ष स्वयं गुणमूर्त बन गुणों की गिफ्ट देना। ಹೊಸ ವರ್ಷಕ್ಕೆಲ್ಲ ಉಡುಗೊರೆ ಕೊಡ್ತೀವಲ್ಲ, ಈ ವರ್ಷ ಗುಣಮೂರ್ತಿಯಾಗಿ ಗುಣಗಳ ಉಡುಗೊರೆಯನ್ನ ಕೊಡಿ, ಗುಣಮೂರ್ತಿಯಾಗಿ ಗುಣಗಳ ಉಡುಗೊರೆಯನ್ನ ಕೊಡಿ। ಗುಣೋಂ ಕಿ ಟೋಲಿ ಕಿಲಾತೆ ಹೋನಾ, ಬಾಬಾ ಅಂತಾರೆ ಗುಣಗಳ ಟೋಲಿಯನ್ನ ತಿನ್ನಿಸ್ತೀವಲ್ವಾ, ಮಿಲ್ತೆ ಹೋತೋ ಟೋಲಿ ಕಿಲಾತೆ ಹೋನಾ, ಯಾರು ಬಿಟ್ಟು ಆದ ಕೂಡಲೇ ಅವರಿಗೆ ಟೋಲಿ ತಿನ್ನಿಸ್ತೀವಿ। ಟೋಲಿ ಕಿಲಾನೆ ಮೇ ಖುಷಿ ಹೋ ಜಾತೆ, ಬರೀ ಟೋಲಿ ಕೊಟ್ರೆ ಸಾಕ, ಎಷ್ಟು ಖುಷಿಯಾಗಿ ಬಿಡ್ತದೆ। ಕೋಯಿ ಆತ್ಮಾಯೇ ಬಾಗಂತಿ ಬಿ ಟೋಲಿ ಕೋ ಯಾದ್ ಕರ್ತೆ, ಕೆಲವರು ಈಗಾಗಲೇ ಬಾಬನ ಜ್ಞಾನ ತಿಳ್ಕೊಂಡು ಪುರುಷಾರ್ಥ ಮಾಡಿದವರು ಏನಾಗಿದ್ದಾರೆ, ಓಡಿ ಹೋಗಿದ್ದಾರೆ, ಬಾಬನನ್ನ ಬಿಟ್ಟು ದೂರ ಹೋಗಿರ್ಬೋದು, ಅವರು ಇವತ್ತಿಗೂ ಯಾವ್ದು ನೆನಪು ಮಾಡ್ಕೋತಾರೆ, ಟೋಲಿಯನ್ನ ನೆನಪು ಮಾಡ್ಕೋತಾರೆ। ಅವ್ರ ಬಾತೆ ಭೂಲ್ ಜಾತಿ ಹೈ, ಟೋಲಿ ಯಾದ್ ಆತಿ ಹೈ, ಬೇರೆ ಎಲ್ಲ ಬಾಬಾ ಹೇಳಿದ್ದು ಮರ್ತು ಬಿಟ್ಟೆ ಇರ್ತಾರೆ, ಅರೆ ಟೋಲಿ ನೆನ್ಪಿಟ್ಕೊಳ್ತಾರೆ। तो इस वर्ष कौन सी टोली कुला खिलाएंगे, ಈ ವರ್ಷ ಎಲ್ಲರಿಗೂ ಯಾವ ಟೋಲಿಯನ್ನ ಕೊಡೋಣ, ಯಾವ ಟೋಲಿ ಕೊಡೋಣ? ಬಾಬಾ ಹೇಳ್ತಾರೆ ಗುಣೋಂ ಕಿ ಟೋಲಿ ಕಿಲಾನ, ಒಳ್ಳೆಯ ಗುಣದ ಟೋಲಿಯನ್ನ ತಿನ್ನಿಸಿರಿ। ಗುಣೋಂ ಕಿ ಪಿಕ್ನಿಕ್ ಕರ್ನ, ಗುಣಗಳ ಪಿಕ್ನಿಕ್ ಅನ್ನ ಮಾಡಿ। बाप समान समय की समीपता प्रमाण, दादी के इशारे प्रमाण, समय की संपन्नता अचानक कभी भी होना संभव है। ತಂದೆ ಸಮಾನ ಆಗುವಂತ ಸಮಯ ಇದು, ವಿನಾಶದ ಸಮೀಪತೆಯ ಸಮಯ ಇದು। ಇದಕ್ಕನುಸಾರವಾಗಿ ದಾದೀಜಿನ ಸಹಿತ ಬಾಬನ ಸಹಿತ ನಮಗೆ ಇಶಾರೆ ಕೊಡ್ತಿದ್ದಾರೆ, ಸಂಪನ್ನ ಆಗಿರಿ ಬೇಗ, अचानक ಏನಾದರೂ ಆಗ್ಬೋದು। इसलिए बाप समान बनना है, दादी को प्यार का रिटर्न देना आवश्यक है। ತಂದೆಯ ಸಮಾನಾಗಿರಿ, ದಾದಿ ಜೊತೆಗೆ ಪ್ರೀತಿ ಇದೆ ಅಲ್ವಾ, ಅದಕ್ಕೆ ರಿಟರ್ನ್ ಕೊಡೋದು ಬಹಳ ಅವಶ್ಯಕತೆ ಇದೆ। ದಾದಿಯರ ಮೇಲೆ ಪ್ರೀತಿ ಇಟ್ಟಿದ್ದೀರಿ ಅಂದ್ರೆ
ರಿಟರ್ನ್ ಕೊಡಬೇಕು, ಬಹಳ ಅವಶ್ಯಕತೆ ಇದೆ. ರಿಟರ್ನ್ ಏನ್ ಕೊಡಬೇಕು? ಏನಂದ್ರು ಬಾಬಾ? ಮನ್ಸ ಮತ್ತು ಕರ್ಮ ದ್ವಾರ सहयोगी बनने की कोई कैसा भी है ये नहीं सोचो, यह बने तो मैं बनो, ಆ ರೀತಿನೂ ನೈ ಸೋಚೋ. ಅವರು ಕರೆಕ್ಟ್ ಇರಲಿ, ಅವಾಗ ನಾನು ಸಹಯೋಗ ಕೊಡ್ತೀನಿ, ಈ ಟೈಪ್ ಯೋಚನೆ ಮಾಡಬೇಡಿ. ಮನಸ್ಸಿನಿಂದ ಮತ್ತು ಕರ್ಮದಿಂದ ಸಹಯೋಗಿಯಾಗಿರಿ. ಕೊಯ್ ಕೈಸಾ ಬಿ ಹೋ, ಅವ್ರು ಹೆಂಗ್ ಬೇಕಾರೆ ಇರಲಿ, ನೈ ಸೋಚೋ. नंबर 1 बनना है तो कभी ये नहीं सोचना कि ये बने तो बनो. नंबर 1 ನಾನು ಆಗ್ಬೇಕು. ಅವ್ರು ಮಾಡಿದ್ರೆ ನಾ ಮಾಡ್ತೀನಿ, ಅವರಾದರೆ ನಾನು ಆಗ್ತೀನಿ. पहला नंबर तो बनने वाला बन जाएगा, फिर आपका नंबर तो दूसरा हो जाएगा. क्या आप दूसरा नंबर बनने चाहते हो? पहला नंबर बनने चाहते हो? ಅವರಾದರೆ ನಾನು ಆಗ್ತೀನಿ. ಹಾಗಾದ್ರೆ ಅವ್ರು ಮೊದಲನೇ ನಂಬರ್ ತಗೋತಾರೆ. ಅವರಾದ ನಂತರ ನಾನು ಆಗ್ತೀನಿ. ಯಾಕೆ? ನಾನು ಆಗ್ತೀನಿ ಮೊದಲು, ಅವಾಗ ನನಗೇನಾಗ್ತದೆ? ಮೊದಲನೇ ನಂಬರ್ ಸಿಗ್ತದೆ. ವೈಸೆ ವಗೈರ್ ಕಿಸ್ಕೋ ಕಹೋ ಆಪ್ ದೂಸರಾ ನಂಬರ್ ಲೇಲೋ ತೋ ಲೇಂಗೆ. ನೀವು 2ನೇ ನಂಬರ್ ತಗೋರಿ, ನಾನು 1ನೇ ನಂಬರ್ ತಗೋತೀನಿ ಅಂದ್ರೆ ಯಾರಾದ್ರು ಕೇಳ್ತಾರ? ಸಭಿ ಯಹಿ ಕಹೆಂಗೆ ಪಹಲಾ ನಂಬರ್ ಲೇನಾ ಹೈ ತೋ ಪಹಲಾ ನಿಮಿತ್ತ ಬನ್ನ. ಆದ್ರಿಂದ ಮನ್ಸ ಮತ್ತು ಕರ್ಮದಲ್ಲಿ, ಮನಸ್ಸದಲ್ಲಿ ಶಕ್ತಿಯ ದಾನ, ಕರ್ಮದಲ್ಲಿ ಗುಣಗಳ ದಾನ, ಒಳ್ಳೆಯತನವನ್ನ ನಾವು ಕೊಡಬೇಕು. ಬಾಬಾ ಹೇಳ್ತಾರೆ, ಮೊದಲು ಯಾರು ಕೊಡಬೇಕು? ಮೊದಲು ನಾನು ಕೊಡಬೇಕು. ಬೇರೆಯವ್ರು ಕೊಡ್ಲಿ ಬಿಡ್ಲಿ, ನಾನು ಕೊಡಬೇಕು. ಪಹಲ ನಿಮಿತ್ತ ಬನ್ನ, ಒಳ್ಳೆಯದನ್ನ ಕೊಡ್ಲಿಕ್ಕೆ, ಒಳ್ಳೆಯ ಗುಣವನ್ನ ಕೊಡ್ಲಿಕ್ಕೆ, ಶಕ್ತಿ ಮತ್ತೆ ಗುಣದ ಮೂಲಕ ಸಹಯೋಗ ಕೊಡ್ಲಿಕ್ಕೆ ಮೊದಲು ನಾನು ನಿಮಿತ್ತ ಆಗ್ಬೇಕು. ದೂಸರೇಕು ನಿಮಿತ್ತಕ್ಕೆ ಬನಾತೆ ಹೋ, ಅವರಾಗ್ಲಿ ಅವಾಗ ನಾ ಮಾಡ್ತೀನಿ. ಅವ್ರು ಯಾಕೆ? ಅವ್ರ ಬಗ್ಗೆ ಯಾಕೆ ನಿಮಿತ್ತ ಆಗ್ಲಿ ಅಂತ ಯೋಚಿಸ್ತೀರಿ? अपने को निमित्त बनाओ. ब्रह्मा बाप ने क्या कहा? ब्रह्मा बाबा ಏನಂದ್ರು? हर बात में खुद निमित्त बन के निमित्त बनाया, हे अर्जुन बन पार्ट बचाया. ಬ್ರಹ್ಮ ಬಾಬಾ ತಾವು ನಿಮಿತ್ತಾಗಿ ನಿಮಿತ್ತ ಮಾಡಿದ್ರು. ಹೇ ಅರ್ಜುನ್, ಮೊದಲು ತಾವು ಅರ್ಜುನಾಗಿ ಪಾತ್ರ ಮಾಡಿದ್ರು. ಮುಜೆ ನಿಮಿತ್ತ ಬನನಾ ಹೇ, ನಾನು ಮೊದಲು ಏನಾಗಬೇಕು? ನಿಮಿತ್ತ ಆಗ್ಬೇಕು. ಮುಜೆ ಕರ್ನಾ ಹೇ, ನಾನು ಮೊದಲು ನಿಮಿತ್ತ ಆಗ್ಬೇಕು, ನಾನು ಮೊದಲು ಮಾಡಬೇಕು. ದೂಸರಾ ಕರೇಗಾ ಮುಜೆ ದೇಖಕ್ಕೆ ಅವ್ರು ಕರೆಂಗೆ, ನನ್ನ ನೋಡಿ ಬೇರೆಯವರು ಮಾಡ್ತಾರೆ. ಅವರಂಕೋ ದೇಖ ಮೈ ಕರುಂಗ ನಹಿ, ಬೇರೆಯವ್ರನ್ನ ನೋಡಿ ನಾ ಮಾಡ್ತೀನಿ ಅಲ್ಲ, ನಾನು ಮೊದಲು ಮಾಡಬೇಕು, ನನ್ನ ನೋಡಿ ಅವರು ಮಾಡ್ತಾರೆ. ಹೇಳಿ, ಮುಜೆ ದೇಖ ಅವ್ರು ಕರೆಂಗೆ. ಏ ಬ್ರಹ್ಮ ಬಾಪ ಕಾ ಪಹಲಾ ಪಾಠ. ಬ್ರಹ್ಮ ಬಾಬರವರ ಧ್ಯೇಯ ವಾಕ್ಯನೇ ಇದು. ಏನಂತ? ನನ್ನನ್ನು ನೋಡಿ ಬೇರೆಯವರು ಮಾಡ್ತಾರೆ, ಅವ್ರು ಮಾಡಿದ್ರೆ ನಾ ಮಾಡ್ತೀನಿ. ಅವ್ರ ಮೊದಲು ಸರಿ ಇರ್ಲಿ, ಅವಾಗ ನಾನು ಸರಿ ಇರ್ತೀನಿ. ಅವ್ರು ಗೌರವ ಕೊಡ್ಲಿ, ನಾನು ಗೌರವ ಕೊಡ್ತೀನಿ ಅಲ್ಲ. ಅವ್ರು ಕೊಡ್ಲಿ ಬಿಡ್ಲಿ, ಅವ್ರು ಹೆಂಗ್ ಬೇಕಾರೆ ಇರ್ಲಿ. ಮುಜೆ ದೇಖ ಅವ್ರು ಕರೆಂಗೆ, ನನ್ನನ್ನು ನೋಡಿ ಅವ್ರು ಮಾಡ್ಲಿ. ಮೊದಲನೇ ನಂಬರ್ ಯಾರು ತಗೋಬೇಕು? ನಾನ್ ತಗೋಬೇಕು, ನಾನ್ ಮೊದಲು ನಡ್ಕೋಬೇಕು. ಬಾಬಾ ಅಂತಾರೆ, बाप का पहला पाठ, ब्रह्मा बाप का पहला पाठ मुझे देख और करेंगे. तो सुना, क्या करना है? सफलता मुहूर्त, सफल सफलता मुहूर्त, अखंड दानी. माया को आने की हिम्मत ही नहीं होगी. ನಾನು ಎಲ್ಲವನ್ನ ಸಫಲಗೊಳಿಸಿ ಸಫಲತಾ ಮೂರ್ತಿ ಆದರೆ, ನಾನು ಅಖಂಡ ದಾನಿ ಆದರೆ ಮಾಯೆ ನನ್ನ ಬಳಿ ಬರಲಿಕ್ಕೆ ಸಾಹಸನೇ ಮಾಡೋದಿಲ್ಲ. अब जब अखंड महादानी बन जाएंगे निरंतर सेवादारी रहेंगे. ನಾನು ಅಖಂಡ ಮಹಾದಾನಿ ಆದರೆ ನಿರಂತರ ಸೇವಾದಾರಿ ಆಗ್ತೀನಿ, ಬ್ಯುಸಿ रहेंगे ಅಲ್ವಾ? ಏನಿಂದ ದಾನ ಮಾಡ್ಬೇಕು? ಮನಸ್ಸಿನಿಂದ ಸರ್ವಶಕ್ತಿಗಳ ದಾನ, ವಾಚದಿಂದ ಜ್ಞಾನದಾನ, ಕರ್ಮದಿಂದ ಗುಣಗಳ ದಾನ. ಅದು ಸಹಿತ ಹೆಂಗೆ? ಅಖಂಡ, ನಾನ್ ಸ್ಟಾಪ್, ನಡು ಸ್ಟಾಪೇ ಇಲ್ಲ, ಸದಾ ನಮ್ಮಿಂದ ಹರಿತಾ ಇರ್ಬೇಕು. ಆವಾಗ ನಿರಂತರ ಸೇವಾದಾರಿ ಆಗ್ತೀನಿ, ಅಖಂಡ ಮಹಾದಾನಿ ಆಗ್ತೀನಿ, ಬ್ಯುಸಿಯಾಗಿರ್ತೀನಿ. ಮನಸ್ಸು ಬುದ್ಧಿ ಫುಲ್ಲು ಸೇವಾ ಸೇವಾ ಸೇವಾ. ಮಾಯ ಬರ್ಲಿಕ್ಕೆ ಚಾನ್ಸ್ ಎಲ್ಲಿದೆ? माया कहाँ आएगी? तो अभी इस वर्ष क्या बनना? सबका एक आवाज दिल से निकले तो बाप दादा चाहता है वो क्या?
ಈ ವರ್ಷ ಒಂದು ಶಬ್ದ ಎಲ್ಲರ ಹೃದಯದಿಂದ ಬರಬೇಕು. ಒಂದು ಶಬ್ದ ಎಲ್ಲರ ಹೃದಯದಿಂದ ಬರಬೇಕು. ನೋ ಪ್ರಾಬ್ಲಮ್, ಕಂಪ್ಲೀಟ್. ಹೇಳಿ, ಈ ವರ್ಷ ಏನು? ನೋ ಪ್ರಾಬ್ಲಮ್, ಕಂಪ್ಲೀಟ್. प्रॉब्लम नहीं लेकिन कंप्लीट बनना ही है. ಏನಾರು ತೊಂದರೆ ಇದೆಯಾ? ನೋ ಪ್ರಾಬ್ಲಮ್, ಕಂಪ್ಲೀಟ್. दृढ़ निश्चय बुद्धि विजय माला के नजदीक मणका बनना ही है. दृढ़ निश्चय बुद्धि ವಿಜಯ ಮಾಲೆಯ ಸಮೀಪ ಮಣಿಯಾಗಿ ನಾನು ಬರಲೇಬೇಕು. ವಿಜಯ ಮಾಲೆಯ ನಜ್ದೀಕ್ ಮಣಿಯ ಆಗ್ಲೇಬೇಕು. ನೋ ಪ್ರಾಬ್ಲಮ್. ಇನ್ನೊಂದು ಯಾವುದು? ಕಂಪ್ಲೀಟ್. ಎರಡು ಶಬ್ದ ನಮ್ಮ ಹೃದಯದಲ್ಲಿ ಇರಬೇಕು. ठीक है ना? बनना है ना? मधुबन वाले बनना है? नो कंप्लेंट, नो कंप्लेंट. हिम्मत रखने वाले हाथ उठाओ. ಈ ವರ್ಷ नो कंप्लेंट, नो प्रॉब्लम. वाह वाह, ಮುಬಾರಕ್ ಹೋ, ಮುಬಾರಕ್ ಹೋ, ಮುಬಾರಕ್ ಹೋ. 2026 ಇನ್ನು ಒಂದು ತಿಂಗಳಲ್ಲೇ ಕಾಲಿಡ್ತೀವಿ. ಡಿಸೆಂಬರ್ ತಿಂಗಳಲ್ಲಿ ಇದೇ ಪ್ರಾಕ್ಟೀಸ್ ಮಾಡೋಣ. ನೋ ಪ್ರಾಬ್ಲಮ್, ಕಂಪ್ಲೀಟ್. ನೋ ಕಂಪ್ಲೇಂಟ್, ಯಾವ ಕಂಪ್ಲೇಂಟು ಇಲ್ಲ. कंप्लीट, नो प्रॉब्लम. देखो, निश्चय का प्रत्यक्ष प्रमाण है रूहानी नशा. ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ಏನಂತಾರ ಬಾಬಾ? ಆತ್ಮಿಕ ನಶೆ. ಬಹಳ ನಿಶ್ಚಯ ಇದೆ ನಮಗೆ ಅಂದರೆ ಏನರ್ಥ? ನಶೆಯಲ್ಲಿ ಇರ್ತೀವಿ. ಇವತ್ತಿನ ಮುರಳಿಯನ್ನ ನಾವು ಡಿಸೆಂಬರ್ ಫುಲ್ ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮಾಡಿ ಮುಂದಿನ 26ನೇ ಇಸ್ವಿಗೆ ಕಾಲಿಡೋಣ. ಓಕೆನಾ? ಬಾಬಾ ಚಂದ ಒಂದು ತಿಂಗಳು ಮೊದಲೇ ಏನು ಮಾಡಿಬಿಟ್ರು, ನಮಗೆ ಏನು ಮಾಡಬೇಕು ಪುರುಷಾರ್ಥಕ್ಕೆ ಐಡಿಯಾ ಕೊಟ್ಟಿದ್ದಾರೆ. ಆದ್ದರಿಂದ ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ಆತ್ಮಿಕ ನಶೆ. ಅಗರ್ ರೂಹಾನಿ ನಶಾ ನಹಿ ತೋ ನಿಶ್ಚಯ ಬಿ ನಹಿ. ಆತ್ಮಿಕ ನಶೆ ಇಲ್ಲ ಅಂದರೆ ನಿಶ್ಚಯ ಇಲ್ಲ ಅಂತ ಅರ್ಥ. ಫುಲ್ ನಿಶ್ಚಯ ನಹಿ है, थोड़ा बहुत है तो नशा रखो. क्या बड़ी बात है? कितने कल्प आप ही बाप समान बने ही याद है? ಎಷ್ಟು ಕಲ್ಪದಲ್ಲಿ ನೀವು ತಂದೆ ಸಮಾನಾಗಿದ್ದೀರಿ ನೆನಪಿದೆನಾ? अनगिनत बार बने हो. या तो नशा रखो, नशा रखो, निश्चय रखो तो हम ही बने ही, हम ही है, हम ही बार बार बनते रहेंगे. ನಾವೇ ಕಲ್ಪ ಕಲ್ಪಕ್ಕೂ ತಂದೆ ಸಮಾನಾದವರು ಆಗೇ ಆಗಿದ್ದೀವಿ. ಮೊದಲು ಈಗಲೂ ಆಗ್ತಿದ್ದೀವಿ. ಬಾಬಾ ಅಂತಾರೆ ಇದು ನಶೆ ಸದಾ ಕಾಲಕ್ಕೆ ಇರಬೇಕು. ಆವಾಗ ಕರ್ಮ ಮೇ ದಿಖಾಯಿ ದೇ. ಸಂಕಲ್ಪ ಮೇ ನಹಿ, बोल में नहीं, लेकिन कर्म में. कर्म का अर्थ है चलन में, कर्म का अर्थ है चेहरे में दिखाई दे. निश्चय, ನಿಶ್ಚಯದ ನಶೆ. ನಾನು ಕಲ್ಪ ಕಲ್ಪಕ್ಕೂ ಸಹಿತ ಏನಾಗಿದ್ದೀನಿ? ಏನಾಗಿದ್ದೀನಿ? ಬಾಬಾ ಹೇಳ್ತಾರೆ ತಂದೆಯ ಸಮಾನಾಗಿರುವ ಆತ್ಮ ನಾನು. ವಿಜಯ್ ಮಾಲಾಕ್ಕೆ ನಜ್ದೀಕ್ ಮಣ್ಕ. ನಿಶ್ಚಯ ಬುದ್ಧಿ, ದೃಢತೆ. ನಿಶ್ಚಯ ಇದ್ದಾಗ ನಶೆ. ನಶ ಸದಾ ಕರ್ಮದಲ್ಲಿ ಕಂಡು ಬರಬೇಕು. ಸಂಕಲ್ಪದಲ್ಲಿ ಮಾತ್ರ ಅಲ್ಲ, ಮಾತಿನಲ್ಲಿ ಮಾತ್ರ ಅಲ್ಲ, ಕರ್ಮದಲ್ಲಿ ಕಂಡು ಬರಬೇಕಂದ್ರೆ ನಮ್ಮ ಚಲನವಲನದಲ್ಲಿ, ನಮ್ಮ ಮುಖದಲ್ಲಿ ಕಂಡು ಬಂತಂದ್ರೆ ಕರ್ಮದಲ್ಲಿ ಬಂತು ಅಂತ ಅರ್ಥ. तो होमवर्क मिल गया ना? होमवर्क मिल गया ना? मिला ना? अब देखेंगे नंबर वार में आते हो या नंबर 1 में आते हो. ನೋಡ್ತೀನಿ ನೀವು ನಂಬರ್ ವಾರಲ್ಲಿ ಬರ್ತೀರೋ ಅಥವಾ ನಂಬರ್ 1 ಅಲ್ಲಿ ಬರ್ತೀರೋ ನೋಡ್ತೀನಿ ಅಂತಾರ ಬಾಬಾ. अच्छा, बाप दादा के पास कार्ड, पत्र, ईमेल, याद, प्यार, कंप्यूटर द्वारा भी बहुत आए हैं. ಹೊಸ ವರ್ಷಕ್ಕೆ ಎಲ್ಲರೂ ಏನು ಮಾಡ್ತಾರೆ? ನೆನಪಿನ ಕಾರ್ಡ್, ಗ್ರೀಟಿಂಗ್ಸ್, ಪತ್ರ, ಇಮೇಲ್ ಮೂಲಕ, ಕಂಪ್ಯೂಟರ್ ಮೂಲಕ ಎಲ್ಲರೂ ಬಹಳ ಚಂದ ಕಳಿಸಿದ್ದಾರೆ. बाप दादा दूर बैठे दिल तक नशीन बच्चों को हर एक को नाम सहित विशेषता सहित याद, प्यार और दिल की दुआएं सम्मुख इमर्ज कर दे रहे हैं. ಯಾರು ಕಳಿಸಿರ್ತಾರೆ ಹೇಳಿ? ದೂರ ದೂರದಲ್ಲಿದ್ದವರು. ದೂರ ದೂರದಲ್ಲಿದ್ದವರು ಬಾಬನಿಗೆ ಗ್ರೀಟಿಂಗ್ಸ್ ಕಳಿಸ್ತಾರೆ, ಪತ್ರ ಕಳಿಸ್ತಾರೆ, ಕಂಪ್ಯೂಟರ್ ಮೂಲಕ, ಇಮೇಲ್ ಮೂಲಕ ಎಲ್ಲ ಕಳಿಸ್ತಾರೆ.
ಆವಾಗ ದೂರದಲ್ಲಿ ಕುಳಿತಿದ್ರು ತಂದೆ ಹೃದಯ ಸಿಂಹಾಸನದಲ್ಲಿ ಕುಳಿತಿರುವ ಮಕ್ಕಳಿಗೆ ಪ್ರತಿಯೊಬ್ಬರ ಹೆಸರು ಸಹಿತವಾಗಿ ವಿಶೇಷತಾ ಸಹಿತವಾಗಿ ನೆನಪು, ಪ್ರೀತಿ ಮತ್ತೆ ಹೃದಯದ ಆಶೀರ್ವಾದವನ್ನ ಸಮ್ಮುಖದಲ್ಲಿ ನಾನು ಇಮರ್ಜ್ ಮಾಡಿಕೊಂಡು ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಬಾಬಾ. ಬಾಪ್ ದಾದಾ ಜಾನ್ತೆ ಹೈ ಕಿ ಪ್ಯಾರ್ ತೋ ಸಬಕೋ ರಹತಾ ಹಿ ಹೈ. ಬಾಪ್ ದಾದಾ ಸದಾ ಎಲ್ಲರಿಗೂ ಪ್ರೀತಿ ಅಂತೂ ಇದೆ. ಬಾಪ್ ದಾದಾ ಸದಾ ಅಮೃತ ವೇಳೆ ವಿಶೇಷ ಬ್ರಾಹ್ಮಣ ಆತ್ಮಾओं को याद प्यार का रिस्पॉन्ड विशेष करता है. ಎಲ್ಲರಿಗೂ ಕೊಡ್ತಾರೆ ಬಾಬಾ ನೆನಪು ಪ್ರೀತಿ. ಅದರಲ್ಲಿಯೂ ಅಮೃತ ವೇಳೆ ವಿಶೇಷ ಬ್ರಾಹ್ಮಣ ಆತ್ಮಗಳಿಗೆ ಯಾದ್ ಪ್ಯಾರಿನ ರೆಸ್ಪಾಂಡ್ ಅನ್ನ ಕೊಡ್ತಾ ಇದ್ದಾರೆ. इसलिए कार्ड भी अच्छे अच्छे बनाए हैं, ಸ್ಟೇಜ್ ಪರ್ ರಖಾ ಹೈ. ಎಲ್ಲರೂ ಕಳಿಸಿದ ಗ್ರೀಟಿಂಗ್ಸ್ ಅನ್ನ ಸ್ಟೇಜ್ ಮೇಲೆ ಇಟ್ಟಿರ್ತಾರೆ. ಬಾಪ್ ದಾದಕ್ಕೆ ಪಾಸ್ ತೋ ವತನ್ ಮೇ ಪಾಲೆ ಪਹੁಂಚಾ ಹೈ. ಸ್ಟೇಜ್ ಮೇಲೆ ನೀವು ಈಗ ತಂದಿಟ್ಟಿರ್ಬೋದು, ಆದರೆ ನನ್ನ ಹತ್ತಿರ ವತನಕ್ಕೆ ಮೊದಲೇ ಬಂದು ತಲುಪಿದೆ ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ, ನಾಲ್ಕು ಕಡೆಯ ಹೊಳೆಯುತ್ತಿರುವ ಆತ್ಮದೀಪ ಬಚ್ಚೋಂಕೋ ಸದಾ ಸಫಲ ಮಾಡುವ ಸಫಲತಾ ಸ್ವರೂಪ ಬಚ್ಚೋಂಕೋ ಸದಾ ಅಖಂಡ ಮಹಾದಾನಿ, अखंड निर्विघ्न, अखंड ज्ञान और योग युक्त, सदा एक ही समय में 3 सेवा करने वाले, मनसा वाइब्रेशन द्वारा, वायुमंडल द्वारा, वाचा वाणी द्वारा, चलन और चलने चेहरे के कर्म द्वारा तीनों सेवा एक ही समय इकट्ठा हो, तब आपका प्रभाव अच्छा कहने वाले नहीं लेकिन अच्छा बनने वालों के ऊपर पड़ेगा. तो ऐसे अनुभवी मुहूर्त द्वारा अनुभव कराने वाले बच्चों को बाप दादा का नया वर्ष के लिए पदम पदम गुणा याद प्यार दुआएं और दिल का तख्त सदा तख्त नशीन बनाने वाला. इसलिए चारों ओर के बच्चों को जो सम्मुख है, दूर बैठे दिल तख्त पर है, सभी को नाम और विशेषता सहित याद प्यार और नमस्ते. ಬಾಬಾ ನಾಲ್ಕು ಕಡೆ ಹೊಳೆಯುವಂತ ಆತ್ಮದೀಪಗಳಿಗೆ, ಎಲ್ಲವನ್ನ ಸಫಲಗೊಳಿಸಿರುವ ಸಫಲತಾ ಸ್ವರೂಪ ಮಕ್ಕಳಿಗೆ, ಸದಾ ಅಖಂಡ ಮಹಾದಾನಿಗಳು, ಅಖಂಡ ನಿರ್ವಿಘ್ನರು, ಅಖಂಡ ಜ್ಞಾನ ಮತ್ತು ಯೋಗಯುಕ್ತರು, ಒಂದೇ ಸಮಯದಲ್ಲಿ 3 ಸೇವೆಯನ್ನು ಒಟ್ಟೊಟ್ಟಿಗೆ ಮಾಡುವವರು, ಮನಸ್ಸಿನಿಂದ ವೈಬ್ರೇಷನ್ ಮೂಲಕ, ವಾಚದಿಂದ ಏನು ಜ್ಞಾನದಾನ ಜ್ಞಾನ ಕೊಡುವುದರ ಮೂಲಕ, ಚಲನ ವಲನ ಮತ್ತೆ ಚೆಹರ ಕರ್ಮದ ಮೂಲಕ ಸೇವಾ ಅಂದ್ರೆ ಏನು, ಚಲನ ವಲನ ಮತ್ತು ಚೆಹರ. ವಾಚದ ಮೂಲಕ ಸೇವಾ ಅಂದ್ರೆ ಏನು, ಜ್ಞಾನ ಕೊಡೋದು. ಮನಸ್ಸಿನ ಮೂಲಕ ಸೇವಾ ಅಂದ್ರೆ ಏನು, ವೈಬ್ರೇಷನ್ ಹರಡಿಸೋದು. 3 ಸೇವೆಯನ್ನ ಒಟ್ಟಿಗೆ ಮಾಡಿ ಪ್ರಭಾವ ಮತ್ತೊಬ್ಬರ ಮೇಲೆ ಬಹಳ ಒಳ್ಳೆಯ ಪ್ರಭಾವವನ್ನ ಬೀರ್ತದೆ. ಅದು ಅಂತಹ ಅನುಭವಿ ಮೂರ್ತಿಯಾಗಿ ಅನುಭವ ಮಾಡಿಸುವ ಮಕ್ಕಳಿಗೆ ಬಾಪ್ ದಾದಾ ಹೊಸ ವರ್ಷದಲ್ಲಿ ಪದಂ ಪದಂ ಗುಣ, ನೆನಪು, ಪ್ರೀತಿ, ಆಶೀರ್ವಾದ, ಹೃದಯದ ತಕ್ತಲಿ ಕುಳಿತಿರುವ ದಿಲ್ ತಖ್ತ್ ಬನಾನೆ ವಾಲ 4 ಕಡೆಯ ಮಕ್ಕಳಿಗೆ, ಸಮ್ಮುಖದಲ್ಲಿ ದೂರದಲ್ಲಿ ಕುಳಿತಿದ್ರು ದಿಲ್ ತಖ್ತಲ್ಲಿ ಕುಳಿತಿರುವ ಮಕ್ಕಳಿಗೆ ಹೆಸರು ಸಹಿತವಾಗಿ ವಿಶೇಷತಾ ಸಹಿತವಾಗಿ ನೆನಪು, ಪ್ರೀತಿ ಮತ್ತು ನಮಸ್ತೆ. अच्छा, जो पहली बार आए ही वो उठकर खड़े हो जाओ, हाथ हिलाओ. देखो आधा क्लास पहले बारी आ गया है, ಅರ್ಧಕ್ಕರ್ಧ ಕ್ಲಾಸ್ ಮೊದಲನೇ ಬಾರಿ ಬಂದವರಿದ್ದೀರಿ. ಪೀಚೆ ವಾಲೆ ಹಾತ್ ಹಿಲಾವು, ಮೊದಲನೇ ಬಾರಿ ಬಂದವರು ಕೈ ಎತ್ತಿ, ಹಿಂದೆ ನಿಂತವರು ಕೈಯಲ್ಲಾಡಿಸಿರಿ. ದಿಖಾಯಿ ದೇ ರಹಾ ಹೈ टीवी में बहुत है. अच्छा, पहले बारी आने वालों को बाप दादा की बहुत बहुत दिल से मुबारक भी है. ಮೊದಲನೇ ಬಾರಿ ಮಧುಬನಕ್ಕೆ ಬಾಬರವರ ಮಿಲ್ಲಕ್ಕೆ ಬಂದವರಿಗೆ ಬಾಬಾ ಹೃದಯ ತುಂಬಿ ಏನ್ ಕೊಡ್ತಿದ್ದಾರೆ, ಶುಭಾಶಯವನ್ನ ಕೊಡ್ತಿದ್ದಾರೆ. ದಿಲ್ ಕಾ ಯಾದ್ ಪ್ಯಾರ್, ಹೃದಯದ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ. ಜೈಸೆ ಅಭಿ ಆಯೇ ಹೋ ಅಭಿ ಕೆ ಆನೆ ವಾಲೋ ಕೋ ಬಾಪ್ ದಾದಾ ಕಾ ವರದಾನ ಹೈ ಅಮರ್ ಭವ. ಈಗ ಬಂದಿರಲ್ಲ ಎಲ್ಲರಿಗೂ ಸಹಿತ ಇವತ್ತು ಬಂದವರಿಗೆ ವರದಾನ ಏನು, ಅಮರ ಭವ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ಅಚ್ಚಾ, ಇವತ್ತಿನ वरदान ग्लानि करने वाले को भी गुणमाला पहनाने वाले इष्ट देव महान आत्मा भवा.
ಗ್ಲಾನಿ ಮಾಡುವಂಥವರಿಗೂ ಗುಣಮಾಲೆಯನ್ನ ನೀಡುವ, ಗುಣಮಾಲೆಯನ್ನು ಧರಿಸುವಂತೆ ಮಾಡುವ ಇಷ್ಟ ದೇವ ಮಹಾನಾತ್ಮ ಆಗಿರಿ. ನಮಗೆ ಗ್ಲಾನಿ ಮಾಡೋರಿಗೂ ಏನ್ ಮಾಡ್ಬೇಕು? ನಾವು ಗುಣಮಾಲೆಯನ್ನ ಹಾಕಬೇಕು. ನಮಗೆ ಗ್ಲಾನಿ ಮಾಡೋರಿಗೂ ಗುಣಮಾಲೆಯನ್ನ ಹಾಕುವ इष्ट देव महान आत्मा आगिरी। आजकल आप विशेष आत्माओं का स्वागत करते समय कोई गले में स्थूल माला डालते ही तो आप डालने वाले के गले में रिटर्न कर देते हो। ಕೆಲವರು ನಮಗೆ ಮಾಲೆ ಹಾಕ್ತಾರೆ, ಅವಾಗ ಯಾರು ಮಾಲೆ ಹಾಕ್ತಾರೆ ಅವ್ರಿಗೆ ಏನು ಮಾಡ್ತಾರೆ? ರಿಟರ್ನ್ ಮಾಲೆ ಹಾಕ್ತಾರೆ. ಅದೇ ರೀತಿ ಗ್ಲಾನಿ ಮಾಡುವಂಥವರಿಗೆ ಆಪ್ ಗುಣಮಾಲ ಪೆಹನಾವು, ಅವರು ನೋಡಿದರೆ ನಮಗೆ ಗ್ಲಾನಿ ಮಾಡ್ತಿದ್ದಾರೆ, ನಾವೇನು ಮಾಡ್ಬೇಕು? ಅವರಿಗೆ ಗುಣಮಾಲೆಯನ್ನ ಹಾಕಿರಿ ಅಲ್ವಾ? ಅವ್ರೇನೇನೋ ಗ್ಲಾನಿ ಮಾಡ್ತಿದ್ದಾರೆ, ನಾವೇನು ಮಾಡಬೇಕು? ಭಾಳ ಒಳ್ಳೆಯವರಿದ್ದೀರಿ, ನೀವು ಭಾಳ ಚೆನ್ನಾಗಿದ್ದೀರಿ, ಭಾಳ ಸಹಯೋಗಿ ಇದ್ದೀರಿ, ನೀವು ಆ ಸಮಯದಲ್ಲಿ ನಮ್ಗೆ ಚಲೋ ಮಾಡಿದಿರಿ, ಈ ಸಮಯದಲ್ಲಿ ಒಳ್ಳೆಯ ಉಪಕಾರ ಮಾಡಿದಿರಿ. ಏನು ಮಾಡ್ಬೇಕು? ಅವ್ರಿಗೆ ಒಳ್ಳೆಯ ಗುಣವನ್ನು ವರ್ಣನೆ ಮಾಡ್ರಿ. ಸ್ವತಃ ಆಪಕ್ಕೂ ಗುಣಮಾಲ ರಿಟರ್ನ್ ಕರೆಂಗೆ. ಅಷ್ಟೊತ್ತಿಗೆ ಅವ್ರು ಏನ್ ಮಾಡ್ಬಿಡ್ತಾರೆ? ಗುಣಮಾಲೆಯನ್ನ ರಿಟರ್ನ್ ಮಾಡ್ತಾರೆ. ग्लानी करने वाले को गुणमाला पहनना जन्म जन्म के लिए भक्त निश्चित कर देना है। जन्म जन्म को नामो भक्त निश्चित कर देना, यह देना ही अनेक बार का लेना हो जाता। यही विशेषता इष्ट देव महान आत्मा बना देती है। ನೆನ್ಪಿಟ್ಕೊಳ್ಳಿ, ಗ್ಲಾನಿ ಮಾಡೋರಿಗೆ ಏನ್ ಮಾಡ್ಬೇಕು? ಒಂದು ಮಾಲೆ ಹಿಡ್ಕೊಂಡು ಅಡ್ಡಾಡೋಣ, ಗುಣಗಳ ಮಾಲೆಯನ್ನ ಹಾಕಿ ಬಿಡಿ ಅವರಿಗೆ, ಇದು ಒಂದು ಮಾಡ್ಬೇಕು. ಆವಾಗ ನಾವೇ ಇಷ್ಟ ದೇವ ಮಹಾನಾತ್ಮರು ಆಗ್ತೀವಿ. स्लोगन, अपनी मनसा वृत्ति सदा अच्छी पावरफुल बनाओ तो खराब भी अच्छा हो जाएगा। ನಮ್ಮ ಮನಸ ಅಟಿಟ್ಯೂಡ್, ಮನೋವೃತ್ತಿ ಒಳ್ಳೆ ಪವರ್ಫುಲ್ ಇರಬೇಕು. ಆವಾಗ ಕೆಟ್ಟವರು ಸಹಿತ ಒಳ್ಳೆಯವರಾಗ್ತಾರೆ. ನಮ್ಮ ಮನಸ್ಸಿನ ವೃತ್ತಿ, ಮನೋವೃತ್ತಿ ಅದು ಚಲೋ ಇತ್ತಂದ್ರೆ ಕೆಟ್ಟವರು ಏನಾಗ್ತಾರೆ? ಒಳ್ಳೆಯವರಾಗ್ತಾರೆ. ಇದು ಇವತ್ತಿನ ಸ್ಲೋಗನ್. ಅವ್ಯಕ್ತ ಇಶಾರೆ, ಅಶರೀರ ಮತ್ತೆ ವಿಧೇಯ ಸ್ಥಿತಿಯ ಅಭ್ಯಾಸ ಮಾಡಿ. ಕಿತ್ನಾ ಭಿ ಕಾರ್ಯ ಕಿ ಚಾರೋ ಓರ್ ಕಿ ಕಿಂಚತಾನ್ ಹೋ, ಎಷ್ಟೇ ಕೆಲಸ ಇರ್ಬೋದು, ಬ್ಯುಸಿ ಇರ್ಬೋದು, ನಾಲ್ಕು ಕಡೆ ಎಳೆತ ಸೆಳೆತ ಇರ್ಬೋದು, ಬುದ್ಧಿ ಸೇವಾಕ್ಕೆ ಕಾರ್ಯ में ಅತಿ ಬ್ಯುಸಿ ಹೋ, ಬುದ್ಧಿ ಸೇವಾ ಅಂತ ಬ್ಯುಸಿ ಇರ್ಬೋದು, ಅಂಥ ಸಮಯದಲ್ಲಿಯೂ ಅಶರೀರಿ ಬನ್ನೆ ಕಾ ಅಭ್ಯಾಸ ಕರ್ಕೆ ದೇಕು. ಅಂಥ ಸಮಯದಲ್ಲಿಯೂ ಏನು ಮಾಡಬೇಕು? ಅಶರೀರಿಯಾಗುವಂತಹ ಅಭ್ಯಾಸವನ್ನ ಮಾಡಿ ನೋಡಿ. ಯಥಾರ್ಥ ಸೇವಾ ಕಾ ಕಭಿ ಬಂಧನ್ ನಹಿ ಹೋತಾ. ಯಾವುದು ಯಥಾರ್ಥ ಸೇವೆ ಇದೆಯೋ ಅದು ಎಂದಿಗೂ ಏನಾಗುವುದಿಲ್ಲ? ಬಂಧನ ಆಗುವುದಿಲ್ಲ. ಯಥಾರ್ಥ ಸೇವೆ ಎಂದಿಗೂ ಬಂಧನ ಆಗುವುದಿಲ್ಲ. ಯಾಕೆಂದ್ರೆ ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿ ಸದಾ ಸೇವಾ ಕರ್ತೆ ಬಿ ಉಪರಾಮ್ ರಹತೆ ಹಿ. ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಸೇವಾದಾರಿಗಳು ಸದಾ ಸೇವೆ ಮಾಡ್ತಾ ಇದ್ರು ಉಪರಾಮ್ ಇರ್ತಾರೆ. ಐಸರಿ ಕಿ ಸೇವಾ इसलिए अशरीरी नहीं बन सकते. ಸೇವೆ ಜಾಸ್ತಿ ಇತ್ತು, ಅದಕ್ಕೆ ಅಶರೀರಿ ಆಗ್ಲಿಕ್ಕಾಗಿಲ್ಲ ಅಂತ ಬರ್ತದ. ಈ ರೀತಿ ಯಾद रखो मेरी सेवा नहीं बाप ने दी है तो निर्बंधन रहेंगे. ಸೇವೆ ಯಾರ್ದು? ಯಾರು ಕೊಟ್ಟದ್ದು? ಯಾರು ನಿಮಿತ್ತ ಮಾಡಿದ್ದು? ಬಾಬಾ ನಿಮಿತ್ತ ಮಾಡಿದ್ದಾರೆ, ಬಾಬಾ ಸೇವೆ ಮಾಡಿಸ್ತಿದ್ದಾರೆ, ಬಾಬಾ ಕೊಟ್ಟಿದ್ದಾರೆ ಅಂದ ಮೇಲೆ ನಿರ್ಬಂಧನ. ಯಾವ ಕಿಂಚತಾನೂ ಇರಬಾರ್ದು. ಎಷ್ಟು ಬ್ಯುಸಿ ಇದ್ರು ಅಶರೀರಿ ಆಗ್ಲಿಕ್ಕಾಗಿಲ್ಲ, ಭಾಳ ಬ್ಯುಸಿ ಇದ್ದೆ ಅಂತ ನೆಪ ಹೇಳಕ್ ಕೂಡದು. ಅದಕ್ಕೋಸ್ಕರ ಸದಾ ಕಾಲಕ್ಕೂ ಅಶರೀರಿ ವಿಧೇಹಿ ಸ್ಥಿತಿಯ ಅಭ್ಯಾಸ. ಯಾವುದೇ ಕಾರ್ಯ ಮಾಡ್ತಾ ಇದ್ರು, ಎಷ್ಟು ಬ್ಯುಸಿ ಇದ್ರು ನಡುವೆ ನಡುವೆ ಮಾಡ್ತಾ ಇರಬೇಕು. ಇವತ್ತು 23ನೇ ತಾರೀಕು, ಇವತ್ತಿನ ಸ್ವಮಾನ ನಾನಾತ್ಮ ಯಜ್ಞ ರಕ್ಷಕ ಆಗಿದ್ದೇನೆ. ನಾನಾತ್ಮ ಯಜ್ಞ ರಕ್ಷಕ ಆಗಿದ್ದೇನೆ. अच्छा, ओम शांति. ಓಂ ನಮಃ ಶಿವಾಯ. ಎಷ್ಟು ಅವನಿಗೆ ನಮಸ್ಕಾರ ಮಾಡಿದರೂ ಕಡಿಮೆನೆ, ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆನೆ. ಎಷ್ಟು ಅವನಿಗೆ ನಾನು ಬಾಬಾ ನಾನು ನಿನಗೆ ಶರಣಾಗತನಾಗಿದ್ದೀನಿ, ಎಷ್ಟು ನಮ್ಮನ್ನು ಶೃಂಗಾರ ಮಾಡೋದು, ಎಷ್ಟು ಎಚ್ಚರಿಕೆ ಕೊಡೋದು, ಎಷ್ಟು ಮಾಯಿಂದ ರಕ್ಷಣೆ ಮಾಡೋದು.
ಯಾವ ರೀತಿ ನಡ್ಕೋಬೇಕಂತ ಹೇಳೋದು? ಬ್ರಹ್ಮ ಬಾಬನ ಸಮಾನಾಗ್ರಿ. ಇವನು ನಾನು ಹೇಳ್ದಂಗೆ ನಡೆದು ಸಮಾನಾಗಿದ್ದಾನೆ, ಇವನಾಗಿ ನೀವು ಏನಾಗ್ರಿ ಈಗ? ಬ್ರಹ್ಮ ಬಾಬನ ಸಮಾನಾಗ್ರಿ. ಬಾಬನಿಗೆ ಓಂ ನಮಃ ಶಿವಾಯ. तेरी याद का दीप जले मन में, एक ज्योत जगे इस जीवन में। तेरी याद का दीप जले मन में, एक ज्योत जगे इस जीवन में। रहता है कमल जैसे जल में, रहता है कमल जैसे जल में। मैं मुक्त हूँ तन के बंधन में, तेरी याद का दीप जले मन में। सचमुच वो घड़ी बड़ी अद्भुत, तेरे ध्यान में जब खो जाता हूँ। सचमुच वो घड़ी बड़ी अद्भुत, तेरे ध्यान में जब खो जाता हूँ। अंबर के पार बसा है तू, अंबर के पार बसा है तू। पर अपने पास ही पाता हूँ, देखूं मैं तुझको चिंतन में। तेरी याद का दीप जले मन में, एक ज्योत जगे इस जीवन में। तेरी याद का दीप जले मन में। तेरे अमर मिलन का गीत मधुर, मेरा रोम रोम नित गाता है। तेरे अमर मिलन का गीत मधुर, मेरा रोम रोम नित गाता है। अंतर का ये आनंद किसी से कभी कहा नहीं जाता है। अनुभव करता हर धड़कन में, तेरी याद का दीप जले मन में। एक ज्योत जगे इस जीवन में, रहता है कमल जैसे जल में। रहता है कमल जैसे जल में। मैं मुक्त हूँ तन के बंधन में, तेरी याद का दीप जले मन।